ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 33ನೇ ಪದ. ಆರು ಬಲ್ಲರು ನಿಜಾನಂದ ಬೋಧಾಂಬುಧಿ ಮೇರೆಯನು ಒಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವೆಲ್ಲವನ್ನು ಒಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿಹುದ. ಆರು ಬಲ್ಲರು ಏನಂತಾರ ಅಂದ್ರೆ, ಆರು ಬಲ್ಲರು ನಿಜಾನಂದ ಬೋಧಾಂಬುಧಿ ಅಂದ್ರ ಆತ್ಮನ ಸ್ವರೂಪ ಆನಂದ. ಅದು ಹೇಗದ? ಬೋಧಾಂಬುಧಿ ಅಂದ್ರ ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪ ಅಂತ. ಅಂಬುಧಿ ಅಂದ್ರೆ ಸಮುದ್ರ, ಜ್ಞಾನ ಸಮುದ್ರ, ಆನಂದ ಸಮುದ್ರ, ಚೈತನ್ಯ ಸಮುದ್ರ ಅಂತ ಹಿಂಗ ಇದ್ದದ್ದು. ಅದು ಅದೇನೊಂದು ಒಂದು ಬಾವಿ ನೀರು, ಕೆರೆ ನೀರು ಇದ್ದಂಗಲ್ಲ ಅಂತ. ಈ ರೀತಿ ಅದು ವಾಸ್ತವಿಕವಾಗಿ ಇದನ್ನ ಅರಿಯುವವರು ಯಾರ ಅದಾರೇನು ಅಂತ ಕೇಳಿದ್ರೆ ಯಾರೂ ಇಲ್ಲ ಅಂತ. ತಾನ ಅರ್ಯಾವ ಮತ್ತೊಬ್ಬ ಇಲ್ಲ ಅಂತ ತಾನ. ಈಗ ನನ್ನ ಬಗ್ಗೆ ನನಗೆಲ್ಲ ಗೊತ್ತೈತಿಲ್ಲ ಅಂತ ನಾ ಅರಿತೀನಿ. ಹಿಂಗದ. ಉಳ್ದವ್ರಿಗೆ ಏನೂ ಗೊತ್ತಿಲ್ಲ. ಈಗೊಬ್ಬ ದೊಡ್ಡ ಶ್ರೀಮಂತ ಟಾಟಾ ಬಿರ್ಲಾ ಅದಾರಲ್ಲ, ಅವ್ರ ಶ್ರೀಮಂತಿಗೆ ಎಷ್ಟು ಅನ್ನೋದು ಇನ್ನೊಬ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತೇ ಇರ್ತೈತಿ. ಆ ರೀತಿ ನಾನು ಹೇಗಿದ್ದೇನೆ ಅನ್ನೋದು ಅಂದ್ರೆ ಇನ್ನೊಬ್ಬರಿಗೆ ಗೊತ್ತಿಲ್ಲ, ಖರೆ ನನಗೆ ಮಾತ್ರ ಗೊತ್ತಿರ್ತದೆ ಅಂತ. ಈ ರೀತಿ ಯಾಕೆ ಇನ್ನೊಬ್ರಿಗೆ ಯಾಕೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅನೇಕ ಅದಾವ. ಯಾಕಂದ್ರೆ ನನಗಿಂತ ಇನ್ನೊಬ್ರು ಇಲ್ಲ ಒಂದನೇ ಮಾತು. ಮತ್ತ ಅದೇನು ತಾಯೇನೋ ಹಿಂಗ ಪರಿಚ್ಛಿನ್ನ ವಸ್ತು ಅಲ್ಲಲ್ಲ, ಅದನ್ನು ತಿಳಿಬೇಕಾದ್ರೆ ಅದು ಸಮುದ್ರ ಅಂತಂತೆ ವ್ಯಾಪಕವಾಗಿ ಪರಿಪೂರ್ಣ ಇದ್ದ ವಸ್ತು. ಅದನ್ನು ತಿಳಿಯೋದ್ರೆ ಹೆಂಗೆ? ಸಾಮಾನ್ಯವೊಮ್ಮೆ ಶಂಕರನೇ, ತ್ರಿಮೂರ್ತಿಗಳಲ್ಲಿ ಶಂಕರನೇ ಒಮ್ಮೆ ಇವ್ರು 3 ಮಂದಿ ಒಳಗೆ ಒಂಜಾರ ಅವ್ರಿಬ್ಬರಿಗೆ ಒಂಜಾರ ಗರ್ವ ಬಂದಿತ್ತು. ಯಾರಿಗೆ? ಬ್ರಹ್ಮ ವಿಷ್ಣುವಿಗೆ ಬಂದಾಗ ಅವಾಗ ಅವ ಏನಂದ, ನಾ ಶ್ರೇಷ್ಠ ಅಂತ ವಿಷ್ಣುವನವ, ನಾ ಶ್ರೇಷ್ಠ ಅಂತ ಬ್ರಹ್ಮನವ. ಇದ್ರಾಗ ಹೆಚ್ಚಿನವ್ರು ಯಾರು? ಹೆಂಗ ನಿರ್ಣಯ ಆಗೋದು? ಇನ್ನೊಬ್ರತ್ತಿಲಿ ಹೋಗಬೇಕು ಅಂದ ಈಶ್ವರನತ್ತಿಲೆ ಹೋಗೋನು ಅಂತ ಹೋದ್ರು. ನಮ್ಮಿಬ್ಬರೊಳಗೆ ಯಾರು ಶ್ರೇಷ್ಠ ಅಂತ ಕೇಳಿದ್ರು. ಯಾರು ಶ್ರೇಷ್ಠ ಅಂದ್ರೆ, ಇನ್ನು ನೀ ಶ್ರೇಷ್ಠ ಅಂತ ಹೇಳ್ತೀಯ, ನೀವು ಮಾನಸಿಕ ಮಾಡ್ಕೋತಾನ. ಅವನ ಕಡೆನ ಆದ್ರೆ ಇದು ಪಾರ್ಟಿ ಆಯ್ತು ಅಂತ ಹೇಳ್ಕೇಳಿ ಹಿಂಗ ಯಾರ ಕಡೆನೂ ಇರಂಗಿಲ್ಲ. ಕರೆ ಅದಕ್ಕೆ ಹೆಂಗೆ ತಿಳ್ಕೋತಾರ ಅಂತ ಒಂದು ಉಪಾಯ ಹೇಳ್ಬಿಟ್ಟು, ನೋಡಪ್ಪ, ನೀವು ನನ್ನ ಪಾದ, ನನ್ನ ಮಸ್ತಕ, ಇದರಲ್ಲಿ ಇವುಗಳನ್ನ ಕಂಡು ಬಂದವನೇ ಶ್ರೇಷ್ಠ ಅಂತ ಹೇಳ. ಯಾವ ಕಂಡು ಬರ್ತಾನೆ, ನೋಡಿ ಬರ್ತಾನಲ್ಲ, ಅವನು ಶ್ರೇಷ್ಠ ಅಂತ ಹೇಳಿದಾಗ ಅವಾಗ ಅಲ್ಲಿ ಅವ ವಿಷ್ಣು ಇದ್ದವ ವರಾಹ ಅವತಾರ ತಾಳಿ ಪಾತಾಳ ತನಕ ಹೋದವ. ಅವನ ಪಾದದ ಅಂತ ನೋಡ್ಲಿಕ್ಕೆ
ಇವ ವಿಷ್ಣು ಹಂಸಾರೂಢನಾಗಿ ಇವ ಮಸ್ತಕ ನೋಡ್ಲಕ್ ಹೊರಟ ಮ್ಯಾಲೆ ಬ್ರಹ್ಮ. ಅವ ಎಲ್ಲಿ ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ತನಕ ಹೋದ್ರೂ ಇನ್ನೂ ಪ್ರಕಾಶ ಹಂಗ ಮುಂದೆ ಐತೆ ಇನ್ನೂ ಐತೆ. ಇದ್ರದೇನು ಅಂತ ಹತ್ತು ಪಕ್ಕಿ ಅಲ್ಲಪ್ಪ, ಆಯ್ತಿನ್ನು ರಿಟರ್ನ್ ಹೊಳ್ಳೋಣ ಅಂತೇಳಿ ಹೊಳ್ಳಿ ಬಂದು ಇದಕ್ಕಿದ್ದಂಗೆ ಹೇಳ್ಬಿಟ್ಟ. ನಿನ್ನ ಪಾದದ ಅಂತಿಲ್ಲ. ಅದಕ್ಕೆ ನಾಯನ ಅದರ ಅಂತ ಹಚ್ಚೋದು ಅದನ್ನ ನೋಡಿ ಬರೋದು ಸಾಧ್ಯ ಆಗಲಿಲ್ಲಪ್ಪ ಅಂತ ಹೇಳ್ಬಿಟ್ಟ. ಆಯ್ತು, ಅವ ಬ್ರಹ್ಮದೇವ ಮ್ಯಾಲೆ ಹೋಗಿದ್ದಾನೆ. ಮ್ಯಾಲೆ ಹೋಗಿ ಎತ್ತನ ಹೋದ್ರು ಹಂಗ ಪ್ರಕಾಶ ಮ್ಯಾಲೆ ಐತೆ. ಅವಂದ ಇನ್ನೇನು ಮಾಡಲಿಲ್ಲ, ಇದ್ರಂತೂ ಅಂತ ಹತ್ತುವಲ್ದು. ಇನ್ನು ಹತ್ತುವಲ್ದತ್ ಹೋದ್ರ ನಾ ಕನಿಷ್ಠ ಆಗಿಬಿಡ್ತೇನಲ್ಲ, ಅದಕ್ಕೆ ಹೆಂಗಾರ ಮಾಡಿ ನಾ ಶ್ರೇಷ್ಠ ಆಗ್ಬೇಕಂತ ನಾವ ಸುಳ್ಳು ಹೇಳ್ದ ಬಾಂದ. ಆ ಕ್ಯಾದಗಿ ತರಿ ಒಂದು ಅದ್ರದ್ದು ಈ ಗಿಡ ಎತ್ತರ ಇರ್ತೈತಿ, ಅದನ್ನೊಂದು ತಗೊಂಡು ಬಂದ. ನಾನು ನಿನ್ನ ಮಸ್ತಕವನ್ನು ನೋಡಿ ಬನ್ನಿ ಅಂದ. ನೋಡಿ ಬನ್ನಿ ಸಾಧ್ಯ ಇಲ್ಲ ನಾವು. ನಾ ಸುಳ್ಳು ಹೇಳಿದ್ರೆ ಕೇಳಿ, ಈ ಕ್ಯಾದಗಿನ ಕೇಳಿ. ಅದು ಅದ್ರ ಮಾತು ಕೇಳಿ, ಅವನ ಮಾತು ಕೇಳಿ ಹ್ಞೂ ಅಂದ್ಬಿಡ್ತದ. ಗೆಟ್ ಔಟ್ ಅಂದವ. ನೀವಿಬ್ರು ಇನ್ನು ಗೆಟ್ ಔಟ್ ಆಗಿರಿ. ಒಟ್ಟ ಈ ಸುಳ್ಳು ಹೇಳಿದ ಅಪರಾಧಕ್ಕಾಗಿ ಜಗತ್ತಿನೊಳಗೆ ನಿನ್ನ ಪೂಜಾ ಯಾರು ಮಾಡಿದ್ರು ಹೋಗನ್ನು. ಹಂಗತ್ತ ಬ್ರಹ್ಮದೇವನ ಶಿವನ ಈಶ್ವರನ ಗುಡಿ ಅದಾವ, ವಿಷ್ಣು ದೇವಸ್ಥಾನ ಅದಾವ, ಬ್ರಹ್ಮದೇವಂದ ಇಲ್ಲ. ಪೂಜಾ ಕಳ್ಕೊಂಡ ಏನೋ ಪುಷ್ಕರದಾಗ ಐತಿ ಅಲ್ಲಿ. ಹಂಗ ಮತ್ತು ಹರಿದ್ವಾರದಾಗೂ ಒಂದು ಮಾಡ್ಯಾರ. ಮತ್ ಬೇರೆ ಅಂದ್ರ ಸುಮ್ಮ ಇಲ್ಲ ಅಂದ್ರೆ ಮತ್ತೆ ತಪ್ಪೈತಿ ಬಾ ಅಂತೇಳಿ ಸುಮ್ಮನೆ ಮಾಡ್ಯಾರ. ಯಾಕಂದ್ರೆ ಅವ್ರ ಎಣಿಕೆ ಒಳಗೆ 3 ಮಂದಿ ಅದಾರ ಅಂದ್ರೆ ಸುಮ್ಮ ಅಂತೇಳಿ. ಅಂದ್ರ ಎಲ್ಲರೂ ಇವ್ರನ್ನ ಹೆಂಗೆ ಎಲ್ಲಿ ಬೇಕಲ್ಲಿ ಪೂಜೆ ಮಾಡ್ತಾರ, ಹಂಗ ಅವನ್ ಪೂಜೆ ಮಾಡ್ತಾರ ಇಲ್ಲ. ಮತ್ ಅಂದಿಗೆ ಈಶ್ವರ ಹೇಳ್ದ ಕ್ಯಾದಿಗೆ ಗೆಟೌಟ್. ಎಲ್ಲ ಹೂ ಈಶ್ವರನ ಮೇಲೆ ಇಡ್ತಾರ, ಕ್ಯಾದಿಗೆ ಇಡೋದಿಲ್ಲ. ಯಾಕಂದ್ರೆ ನೀ ಸುಳ್ಳು ಸಾಕ್ಷಿ ಹೇಳಿ, ಆದ್ರಿಂದ ನೀ ನಾನು ತನಕ ಬೇಡ ಅಂದ ನಾವು. ಆದ್ರಿಂದ ಹೇಳೋ ತಾತ್ಪರ್ಯ ಏನಂದ್ರ ಈ ರೀತಿ ಅವನ ಪಾದದಂತ ಹತ್ತಿಲ್ಲ, ಈಶ್ವರಂದ. ಮತ್ತಿನ್ನ ಎಲ್ಲಿ ಹತ್ಬೇಕ? ಅದಕ್ಕಾಗಿ ಅವನು ಎಷ್ಟದ ಅನ್ನೋದು ಬರೀ ಅವನ ಪಾದದ ಅಂತ ಹತ್ತಿಲ್ಲ, ಮಸ್ತದ ಅಂತಿಲ್ಲ, ಅವನು ಪೂರ್ಣ ಎಷ್ಟದಾನ ಅನ್ನೋದು ಹೆಂಗೆ ಹತ್ಬೇಕಪ್ಪ? ಅಂಥವ್ರಿಗೆ ಹೆಚ್ಚಿಲ್ಲ ಅದು. ಆದ್ದರಿಂದ ಆರು ಬಲ್ಲರು ನಿಜಾನಂದ ಬೋಧಾಂಬುದಿ. ಸಮುದ್ರ ಪ್ರಾಯವಾಗಿ ಅಪಾರ ಪರಿಪೂರ್ಣವಾಗಿ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾಗಿದ್ದಂಥ ವಸ್ತುವಿನನ್ನ ಯಾರು ಬಲ್ಲವರು, ಯಾರು ತಿಳಿಯವರು, ಯಾರಿಗೂ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾರು ಮತ್ತೆ ಅದಂಗ ತಾನ. ಅದಕ್ಕೆ ಅಂದ್ರ ಸಚ್ಚಿದಾನಂದ ಪರಿಪೂರ್ಣ ಆತ್ಮ ಸಮುದ್ರ ಅಂತಕ್ಕಂಥದ್ದನ್ನ ಅದರ ಮೇರೆಯನ್ನು ಒಮ್ಮೆ ಕಳೆದು, ಮೇರೆ ಅಂದ್ರೆ ಸೀಮಾ, ಹೊಲಗೊಳದಾಗ ಒಡ್ಡು ಹಾಕಿರ್ತಾರಲ್ಲ ಹಂಗೆ ಅದಕ್ಕೆ ಸೀಮೆ ಇರ್ತದೆ. ಬೆಳ ಒಂದು ಗೂಟದೆಲ್ಲರೂ ನಿಂದ್ರಿಸಿರ್ತಾರಲ್ಲ, ಈ ರೀತಿ ಸೀಮಿ ಕಲ್ಲತ್ತೇಳಿ ಅದನ್ನ ಕಳೆದು ಅಂದ್ರ ಆ ಸೀಮೆಯನ್ನ ಕಲ್ಲು ತೆಗೆದು ಬಿಟ್ರ, ಸೀಮೆ ಕಲ್ಲು ಹಾಕಿರ್ತಾರ ಅಲ್ಲಿ ತನ ಒಂದು ಗುರ್ತ ತೋರಿಸ್ತೈತೆ, ಅದನ್ನ ಕಿತ್ತು ತೆಗೆದ್ಬಿಟ್ರ
ಸೀಮೆನೇ ಇಲ್ಲ ಅಲ್ಲಿ. ಹಿಂಗ ಅದಕ್ಕೆ ಎಲ್ಲಿ ಹಿಂಗ ಸೀಮಾ ಇಲ್ಲೇ ಇಲ್ಲ. ಮಾಯ ಭೂರಿ ವಿಕಾರವೆಲ್ಲವನ್ನು ಒಳಕೊಂಡು ಮತ್ತದು ಹೆಂಗೈತೆ ಅಂದ್ರೆ ಆ ಮಾಯೆ ವಿಕಾರ ಏನು ಕಾರ್ಯವರ್ಗ ಐತಲ್ಲ ಅದು ಎಲ್ಲವನ್ನೂ ವರ್ಗೀಕರಿಸ್ಕೊಂಡು ಅರ್ಥಾರ್ಥ ಈ ಚತುರ್ದಶ ಬ್ರಹ್ಮಾಂಡಗಳನ್ನೆಲ್ಲ ಒಳ್ಕೊಂಡು ಸುಮ್ಮಿರ್ತದೆ. ಇಷ್ಟೆಲ್ಲವನ್ನ ಇದು ಮಾಡಿಕೊಂಡು ಹಂಗಿರ್ತಕ್ಕಂಥ ಪರಿಪೂರ್ಣ. ಮತ್ತು ಇದು ಎಲ್ಲ ತೋರೋದು ಎಲ್ಲಿ? ಇಡೀ ಇಷ್ಟು 14 ಲೋಕಗಳಾಗಲಿ ಇದೆಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಏನಿದು ಎಲ್ಲ ಎಲ್ಲಿ ತೋರೋದು? ಅಲ್ಲೇ ಆ ಬ್ರಹ್ಮದಲ್ಲೇನ ತೋರ್ತೈತಿ, ಅಡಗತೈತಿ. ಆ ರೀತಿಯಾದಂಥ ಎಲ್ಲಕ್ಕೂ ಮೀರಿ ಪರಿಪೂರ್ಣವಾದ ಗಂಭೀರಾದ್ವಯಾತ್ಮಕವಾದ. ಆದ್ದರಿಂದ ಇಂಥ ಯಾವ ಅಳತೆಗೆ ಯಾವ ರೀತಿಯ ಅಳತಿ ಮಾಡ್ಲಾಕೂ ಬರೋದಿಲ್ಲ. ಅದು ಗಂಭೀರವಾಗಿ ಅಖಂಡ ಏಕಾಕಾರವಾಗಿ ಇದ್ದಂಥ ಆ ಅರುರೂಪ ಆತ್ಮನನ್ನು ಆರು ಬಲ್ಲರು. ಈ ರೀತಿ ಯಾರ ಬಲ್ಲವರದಾರೇನಂದ್ರೆ ಇಲ್ಲ ಅಂತ. ಆದ್ದರಿಂದ ಯಾಕಂದ್ರೆ ಯಾಕೆ ಅರಿವಲ್ರು, ಯಾಕೋ ಆರು ಬಲ್ಲರು ಯಾರೂ ಇಲ್ಲ ಅಂತ ಯಾಕೆ ಹೇಳ್ತಾರೋ ಅಂದ್ರೆ ಅದು ವಾಸ್ತವಿಕ ವಿಚಾರ ಮಾಡಿದ್ರೆ ಅದಕ್ಕಿಂತ ಮತ್ತೊಬ್ರು ಯಾರು ಇದ್ರು ಅರಿಯವ್ರ ಮತ್ತೊಬ್ರು ಇದ್ರನ್ನ ಅರಿತಿದ್ರಲ್ಲ, ಹೌದಿಲ್ಲ? ಈಗ ನೀವು ಒಬ್ಬದಾನು ಅಂದ್ರೆ ಒಬ್ಬದಾನೇ ಬರ್ದಾರ ಒಬ್ಬನ ಅದಾನ ನೋಡಿನ ಅಂತ ನೀವು ಹೇಳ್ತಾನೆ ಇನಾಬ್. ಹಂಗೆ ಯಾವ ಇನಾಬ್ ಇದ್ದಂದ್ರೆ ಅವನು ಒಬ್ಬದನು ಅಂತ ಹಿಂಗೆ ಹೇಳ್ತಿದ್ದಲ್ಲ. ಮತ್ತು ಅವನ್ ಬಿಟ್ಟು ಇನಾಬ್ ಇಲ್ಲೇ ಇಲ್ಲಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳ್ತೈತೆ. ಒಬ್ಬನ ಅದಾನ, ಆದ್ರಿಂದ ಅರಿಯೋದಿಲ್ಲ. ಇನಾಬ್ ಅದಾನ ಅಂದ್ರೆ ಏನಾಗತಿ? ದ್ವೈತ ಆಯ್ತು, ಅವ ಹಬ್ಬ ಇವ ಹಬ್ಬ ಅಂತೇಳಿ. ಆದ್ದರಿಂದ ಏಕ ಅದ್ವಯವಾಗಿ ಅಖಂಡ ಅದ್ವಯ ಪರಿಪೂರ್ಣ ಸ್ವರೂಪನಾಗಿ ಆ ಆತ್ಮನು ತಾನೇ ಇದ್ದದ್ದರಿಂದ ಅವ ತನ್ನನ್ನ ತಾನ ಅರಿತಾನಲ್ಲದನ ಇನ್ನೊಬ್ಬರು ಅರಿಯುವುದು ಇಲ್ಲ. ಇನ್ನೊಬ್ಬರು ಇಲ್ಲದರಿಂದ ಮತ್ತು ಅದು ಯಾರಿಗೂ ಸಾಧ್ಯವೂ ಇಲ್ಲದರಿಂದ ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಅಂತ ಕೇಳ್ಯಾರ. ಈ ರೀತಿ ಪದಾರ್ಥಾತ್ಮನಿಗೆ ಪಂಚಕೋಶಗಳು ಇವೆಲ್ಲ ಮೇರೆ ಅಂತ ಹೇಳ್ತಾವ. ಅರ್ಥಾರ್ಥ ಇಲ್ಲಿ ಪದ ಏನದವಲ್ಲ, ಪದಾರ್ಥಗಳು ಇವು ಮೇರೆ ಅಂದ್ರೆ ಸೀಮಾ ಆಗ್ಬಿಟ್ಟಾವಲ್ಲ. ಈಗ ಸಾಮಾನ್ಯವಾಗಿ ತತ್ಪದ ಐತಿ. ತತ್ಪದಕ್ಕೆ ಮಾಯಾ ಅನ್ನೋ ಉಪಾಧಿ ಐತಿ. ಮಾಯಾ ಅದಕ್ಕೆ ಒಂದು ಸೀಮೆ ಹಾಕ್ತೈತಿ, ಹೌದಿಲ್ಲ? ಮಾಯಾ ಅನ್ನೋದು ಗೂಟದಲ್ಲ ತಿಳ್ಕೊಲ್ಲ, ಹೊಲ್ದಾಗಿರ್ಲಿ. ಅದು ಅಲ್ಲಿ ಇದ್ದುದರಿಂದ ಆ ಗೂಟದಲ್ಲಿ ನೋಡಿ ಇಲ್ಲಿ ತನ ನಮ್ಮ ಜಾಗ, ನಮ್ಮ ಹೊಲ ಅಂತ ನಾವು, ಹೌದಲ್ಲ? ಈ ಜೀವನಿಗೆ ಈ ಐವೇದ್ಯ ಅಂತಃಕರಣ ಅನ್ನೋದು ಒಂದು ಗೂಟದಲ್ಲಿದ್ದಂಗ. ಇವು ಮೇರೆಗಳದಾವ, ಇಟ್ರ ಒಳಗೆ ಇರಾವ್ರಿವ್ರು ಅಂತೇಳಿ. ಆ ಈಶ್ವರನಿಗೆ ಮಾಯಾ ಅನ್ನೋದು ಅಲ್ಲಿ ಉಪಾಧಿಯಾಗಿ ಅದು ಮಾಯಾ ಎಷ್ಟೈತಿ ಅಷ್ಟರೊಳಗೆ ಈಶ್ವರ ಸಿದ್ಧಾಕ. ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತ ಹೆಂಗೆ ಹೇಳ್ತಾರೆ, ಆ ರೀತಿ ಅಂತಃಕರಣದ ಒಳಪಟ್ಟಂತ ಹೆಂಗೆ ಘಟಕ್ಕೆ ಒಳಪಟ್ಟಂತ ಆಕಾಶಕ್ಕೆ ಘಟಾಕಾಶ ಅಂತ ಹಿಂಗೊಂದು ಸೀಮಾ ಅವು. ಆ ಆಕಾಶಕ್ಕೊಂದು ಸೀಮಾ ಆಯ್ತಿಲ್ಲೋ ಅದು ಗಡಿ ಘಟಾಕಾಶಕ್ಕೆ. ಈ ರೀತಿ ಇಲ್ಲಿ ವಾಸ್ತವಿಕವಾಗಿ ಈ ತತ್ಪದ ಮತ್ತು ತ್ವಂಪದ ಇವು ಏನದಾವಲ್ಲ, ಇವುಗಳಿಗೆ ಇವು ಸೀಮೆ ಆಗ್ಯಾವ.
ಸೀಮೆ ಇದಾವ. ಅಂದ್ರೆ ಅವಕ್ಕ ಇಷ್ಟ ಸೀಮೆ ಹಾಕಿ ಇದು ಇಷ್ಟ ತಿಳ್ಕೆ ಹಿಂಗೆ ಇದು ಮಾಡಿಬಿಟ್ಟಾವಲ್ಲ. ಆದ್ದರಿಂದ ಆ ವಾಚ್ಯ ಭಾಗದಲ್ಲಿ ಇದಾವೆ ಇವೆರಡು, ಹೌದಿಲ್ಲ? ಜೀವ ಆಗಲಿ ಈಶ್ವರ ಆಗಲಿ. ತತ್ವದ ವಾಚ್ಯದಲ್ಲಿ ಈಶ್ವರದಾನ, ಸಂಪದ ವಾಚ್ಯದಲ್ಲಿ ಜೀವದಾನ. ಇವು ಎರಡು ಉಪಾಧಿ ಧರ್ಮಗಳನ್ನೆಲ್ಲ ಉಗದು ಬಿಟ್ರೆ, ಸೀಮೆ ಊಟದಲ್ಲಿ ಕಿತ್ತು ಉಗದು ಬಿಟ್ರೆ ಏನಾಯ್ತು? ಮೇರೆಯನೊಮ್ಮೆ ಕಳೆದು ಅನ್ನದ. ಅದ ಮೇರೆ ಅಂದ್ರೆ ಸೀಮಾನ ಕೂಟಗಲ್ಲ. ಇವು ಎರಡು ಉಪಾಧಿ ಏನದ ಇವು ಕಿತ್ತು ಉಗದು ಬಿಟ್ಟಿವಿ. ಉಪಾಧಿ ಮಾಯಾ ಅವಿದ್ಯೆಯನ್ನು ಉಗದು ಬಿಟ್ಟಿವಿ. ಆವಾಗ ಏನಾಯ್ತು? ಅಲ್ಲಿ ಇದ್ದ ಭೂಮಿ ಅದು ಹಂಗ ಲಕ್ಷಾರ್ಥ ಅಂತಕ್ಕಂಥ ತತ್ವಂಪದಗಳ ಲಕ್ಷ್ಯ ಏನೈತಲ್ಲ ಅದು ಅಲ್ಲಿ ಅಭೇದ ಅಖಂಡ ಏಕರಸ. ಅಲ್ಲಿ ಏನಾಯ್ತು? ಅಖಂಡ ಅಲ್ಲ, ಕಿಮಿಕಿ ತುಗದಾಗ ಅಖಂಡ ಆಗಿಬಿಡ್ತದ ಪೂರ. ಆ ರೀತಿ ಅದಕ್ಕೆ ಕಾರ್ಯೋಪಾಧಿರೇಂ ಜೀವ ಕಾರಣೋಪಾಧಿರೀಶ್ವರ ಕಾರ್ಯಕಾರಣತ್ವಂ ಹಿತ್ವಾ ತೆಗೆದುಗದಾಗ ಏನು ಉಳಿತದ? ಪೂರ್ಣಬೋಧೋ ಅವಶಿಷ್ಯತೆ. ಪರಿಪೂರ್ಣವಾದದ್ದು ಒಂದೇ ಒಂದು ಉಳಿದು ಬಿಡ್ತೈತೆ. ಹೆಂಗೆ? ಅದಕ್ಕೆ ಮೇರೆಯನೊಮ್ಮೆ ಕಳೆದು ಅಂತ ಹೇಳಿದ್ರು. ಆದ್ರಿಂದ ಅವಾಗ ತಾನಾಗಿ ಇರ್ತಾನ. ಸಾಮಾನ್ಯವಾಗಿ ಆಭಾಸವಾದದ ರೀತಿಯಿಂದ ಚಿದಾಭಾಸ ಜೀವ ಏನದು ಅನ್ನಲ್ಲ. ಚಿದಾಭಾಸ ಜೀವ ಅವ ಆಭಾಸವಾದದ ರೀತಿಯಿಂದ ಆ ಚಿದಾಭಾಸ ಜೀವನು ಸ್ವರೂಪತ ಅವನು ಮಿಥ್ಯ ಅಂತ ಹೇಳಲ್ಪಡ್ತಾನ. ಹೌದಿಲ್ಲ? ಮಿಥ್ಯ. ಯಾಕಂದ್ರೆ ಅಂತಃಕರಣದಲ್ಲಿ ಪ್ರತಿಬಿಂಬ ರೂಪದ ಚಿದಾಭಾಸ. ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಚಿದಾಭಾಸ ಅಂತ ಹೇಳ್ಕೊಂಬಂದ. ಆದ್ದರಿಂದ ಇವ ಮಿಥ್ಯವಾಗಿ ಅದಾನು ಸುಖ ದುಃಖಗಳನ್ನ ಇವ ಏನು ಅಂತಂದ್ರೆ ಇವು ಸುಖ ದುಃಖ ಏನದಾವಲ್ಲ ಇಲ್ಲಿ ಅಕ್ಕವ ಅಲ್ಲೇ ಅಂತಃಕರಣದೊಳಗೆ ಆಗತಕ್ಕಂಥ ಸುಖ ಅವನು ಅಂತಃಕರಣದಾಗ ಅದಾನ. ಈ ಚಿದಾಭಾಸ ರೂಪ ಜೀವ ಅಂತಃಕರಣದಾಗ ಅದಾನು, ಸುಖ ದುಃಖನು ಅಂತಃಕರಣದಾಗ ಆಗ್ತಾವ. ಅದ ಅಂತಃಕರಣದಲ್ಲಿ ಇದ್ದ ಆ ಚಿದಾಭಾಸ ರೂಪ ಜೀವ ಅದೇ ಅಂತಃಕರಣದಲ್ಲಿ ಆಗತಕ್ಕಂಥ ಸುಖ ದುಃಖಗಳನ್ನರ ಅವ ತಿಳಿತಾನೇನು ಅಂದ್ರ ತಿಳಿಯೋದಿಲ್ಲ ಅಂಥೇಳೇನೆ ವೇದಾಂತ ಏನ್ ಮಾಡ್ಯದ? ಸಾಕ್ಷಿ ಭಾಷ್ಯ. ಸುಖ ದುಃಖಗಳು ಸಾಕ್ಷಿ ಭಾಷ್ಯ ಅಂತ ಹೇಳಲ್ಪಡ್ತಾವ. ಯಾಕಂದ್ರೆ ಆ ಸುಖ ದುಃಖಗಳನ್ನು ಬೆಳಗುವ ಸಾಮರ್ಥ್ಯ ಅವನಿಗೆ ಇಲ್ಲ, ಅವ ಅಸಮರ್ಥನಾದ್ದರಿಂದ ಆ ಸುಖ ದುಃಖಗಳು ಮತ್ತು ಅವಾಗ ಸಾಕ್ಷಿ ಭಾಷೆ. ಎಲ್ಲಿ ಆ ಜೀವನ ಕೆಲಸ ನಡೀತದ ಅಲ್ಲಿ ಸಾಕ್ಷಿ ಬರೋದಿಲ್ಲ. ಆಳಿನಿಂದ ಕೆಲಸ ಆಗಲ್ಲಿ ಮಾಲಕ್ಕೆ ಯಾಕೆ ಹೋಗ್ಬೇಕು? ಹೌದಾ? ಆಳಿನಿಂದ ಎಲ್ಲಿ ಕೆಲಸ ಆಗೋದಲ್ಲ ಅಲ್ಲಿ ಮಾಲಕ್ಕೆ ಹೋಗ್ಬೇಕಾಗ್ತದೆ. ಹಂಗ ಎಲ್ಲಿ ಆ ಜೀವನನಿಂದ ಆ ವ್ಯವಹಾರ ನಿರ್ವಾಹ ಆಗೋದಿಲ್ಲ ಅಲ್ಲಿ ಸಾಕ್ಷಿ ಬರಬೇಕಾಗ್ತದೆ. ಹೆಂಗೆ? ಈ ರೀತಿ. ಆದ್ದರಿಂದ ಸುಖ ದುಃಖಗಳು ಸಾಕ್ಷಿ ಭಾಷೆ. ಅಂದ್ರೆ ಆ ಸುಖ ದುಃಖಗಳನ್ನು ಜೀವ ತಿಳಿಯೋದಾಗಲಿಲ್ಲ, ಆದ್ದರಿಂದ ಪ್ರಕಾಶ ಮಾಡೋದು ಆಗಲಿಲ್ಲ. ಆದ್ದರಿಂದ ಸಾಕ್ಷಿ ಅವುಗಳನ್ನು ಪ್ರಕಾಶ ಮಾಡುತ್ತಾನೆ ಅಂತ ಹೇಳಲ್ಪಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇದು ಕೂಪ ಮಂಡೂಕ ನ್ಯಾಯ ಅಂತ ಅಂತಾರಲ್ಲ. ಕೂಪ ಮಂಡೂಕ ನ್ಯಾಯ ಅಂದ್ರೆ ಏನು ಗೊತ್ತಾ? ಕೂಪ ಅಂದ್ರೆ ಬಾವಿ, ಮಂಡೂಕ ಅಂದ್ರ ಕಪ್ಪೆ. ಇದಕ್ಕೆ ಕೂಪ ಮಂಡೂಕ ನ್ಯಾಯ ಅಂತಾರ. ಅಂದ್ರೆ ಒಂದು ಸಮುದ್ರದ ನೀರು ತಗೊಂಬಂದಾಗ ಅದು ಸಾಮಾನ್ಯವಾಗಿ ಹೆಂಗೋ ಅದು ಸಮುದ್ರದ ನೀರು ಕಾಪಿ ಅದು
ಹಿಂಗೆ ಸಮುದ್ರಕ್ಕೆ ಹೊಳಿಗೂ ಕನೆಕ್ಷನ್ ಐತಿ. ಹಿಂಗಾಗಿ ಅದು ಮುಂದೆ ಹೊಳಿ ಮತ್ತು ಹಳ್ಳಕ್ಕೆ ಕನೆಕ್ಷನ್ ಇರ್ತೈತಿ. ಹಳ್ಳ ಇವು ನೀರು ಹರಿದಾಡಿ ಹಿಂಗೆ ಮಾಡಿ ಬಾಮ್ಯಾಗೂ ಬರ್ತಾವೆ, ಹಿಂಗೆಲ್ಲ ಕತೆ. ಹಂಗಾಗಿ ಅದೇನೋ ಬಾಮ್ಯಾಗ ಬಂದ್ಬಿಡ್ತಾವೆ. ಏನು ಬಂತು? ಸಮುದ್ರ ಕಾಪಿ ಬಾವಿ ಒಳಗೆ ಬಂತು. ಬಾವಿ ಒಳಗೆ ಬಂದ ಕೂಡಲೇನ ಆ ಬಾವಿಯಾಗ ಏನು ಕಾಪಿದ್ವಲ್ಲ ಅವು ಎಲ್ಲ ಏನು ಹೊಸ ಮನುಷ್ಯ ಬಂದ. ಯಾರಿವ, ಏನು, ಎಲ್ಲಿಂದ ಬಂದಿ ವಿಚಾರ ನಡೀತು. ಅದು ಅಂತೂ ನಾ ಸಮುದ್ರದಿಂದ ಬಂದೇನಿ. ಸಮುದ್ರದಿಂದ? ಸಮುದ್ರ ಅಂದ್ರೆ ಸಮುದ್ರ ಅಂದ್ರೆ ಭಾಳ ದೊಡ್ಡದಪ್ಪ. ಅದು ಅಪಾರವಾದ ವಸ್ತು. ದೊಡ್ಡದಂದ್ರೆ ದೊಡ್ಡದು ಅಂತ ಒಂದು ಕಾಪಿ ಏನ್ ಮಾಡ್ತು, ಈ ಬಾವಿ ದಂಡ್ಯದಿಂದ ಈ ಕಡೆ ಒಂದು ಮಾರ್ ಜಿಗಿತ ಇಟ್ಟೈತೇನ ಅದು ಸಮುದ್ರ ಕೇಳ್ತದ. ಹಿಟ್ಟಲ್ಲ, ಹಿಕ್ಕಿ ದೊಡ್ಡದೈತಪ್ಪ ಅದು ನಡು ಬಾವಿಗೆ ನಡು ಸೆಂಟ್ರಕ್ಕೆ ಜಿಗಿತ. ಇಟ್ಟರ ಐತೇನತ್ತ? ಇಷ್ಟು ಇಲ್ಲಪ್ಪ, ಅದು ದೊಡ್ಡದೈತಿ. ಕಡೆಗಿದು ಈ ದಂಡ್ಯದಿಂದ, ಬಾವಿ ದಂಡ್ಯದಿಂದ ಅಚ್ಚಿ ಕಡೆ ದಂಡಿಗೆ ಜಿಗದ್ ಬಿಡ್ತು. ಈಟರ ಐತೇನ? ಇಲ್ಲಪ್ಪ. ಹುಚ್ಚ, ಇದಕ್ಕಿಂತ ದೊಡ್ಡದು ಏನೂ ಇಲ್ಲ. ಮತ್ತೆಲ್ಲಿ ಬರ್ತೈತಿ ಅದು? ಯಾಕಂದ್ರ ಅದಕ್ಕೆ ಬಾವ್ಯಾಗ ಇದ್ದದ್ದು ಅದಕ್ಕೆ ಈಟ ಗೊತ್ತದ. ಇದ್ರ ಮುಂದೆ ಏನೂ ಇಲ್ಲ ಅಂತ ತಿಳ್ಕೊಂಡೈತೆ ಅದು. ಹೌದಿಲ್ಲ? ಆ ರೀತಿ ಇಲ್ಲಿ ಹೇಗ ಕಪ್ಪಿಗೆ ಬರೀ ಬಾವಿ ಈ ದಂಡಿದಿಂದ ಆ ದಂಡಿಗೆ ಅಂದ್ರ ಮುಗಿತದ. ಇಟ್ಟ ಇರ್ತೈತಿ, ಇದ್ರ ಹೊರತು ಮತ್ತೇನು ಇಲ್ಲ ಅಂತೇಳಿ. ಹೌದಿಲ್ಲ? ಈಗ ಸಾಮಾನ್ಯ ತನ್ನ ಮನಿ ಆಯ್ತು, ತನ್ನ ಕೆಲಸ ಆಯ್ತು, ಇಟ್ಟಕ್ಕ ಇದ್ದ ಮನುಷ್ಯ ಯಾರು ಕೂಡ ಬರಂಗಿಲ್ಲ. ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಏನು ಮಂದಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದ ಮನುಷ್ಯಾಗ ಅವಂಗ ಈ ಜಗತ್ತಂದ್ರ ಏನು ಅನ್ನೋದು ಗೊತ್ತೈತೆ ನಮ್ಗ? ಎಲ್ಲಿದು ಗೊತ್ತ? ನಮ್ಮ ಕರ್ನಾಟಕರ ಎಷ್ಟೈತೆ ಅನ್ನೋದ ಗೊತ್ತಿಲ್ಲ ಅವಂಗ. ಒಬ್ಬೊಬ್ರಿಗೆ ಊರ ಗೊತ್ತಿರಂಗಿಲ್ಲ. ಈ ಜಮಖಂಡಿಯಾಗ ಇರ್ತಾರೆ ಕರೆ, ಜಮಖಂಡಿ ಎಡ್ದಾಡದೈತೆ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಆ ಕಡೆ ನೋಡಕ್ಕ ಹೋಗಿಲ್ಲ, ಅದನ್ನ ಆ ಕಡೆ ತಲೆನ ಹಾಕಿಲ್ಲ ಅಂತ. ಅದನ್ನ ತಗೊಂಡು ನಮ್ಗೇನು ಮಾಡೋದು, ನಮ್ಮ ಕೆಲಸ ನಮ್ಮ ಭವಿಷ್ಯ. ಈ ರೀತಿ ಅಂದ್ರೆ ಇಡೀ ಜಗತ್ತೇನದಲ್ಲ ಇದರ ಬಗ್ಗೆ ವಿಚಾರ ಎಂದರ ಬರ್ತದೇನು ಇಲ್ಲ. ಆ ರೀತಿ ಆ ಕಪ್ಪಿಗೂ ಹೆಂಗ ಅಲೆ ಬಾವಿ ಎಟ್ಟೈತಿ ಇಟ್ಟ ಇದ್ರ ಹೊರತು ಮತ್ತೊಂದೇನು ಗೊತ್ತಿಲ್ಲ ಅನ್ನುವಂತೆ ಇಲ್ಲಿ ಆ ಜೀವ ಇದ್ದವ ಅವನಿಗೆ ನಿಜಾನಂದ ಬೋಧಾಂಬುದಿ ಅಂತಕ್ಕಂಥ ಈ ಸಮುದ್ರವನ್ನ ಹರಿಯಲಿಕ್ಕೆ ಅವ ಅಸಮರ್ಥ. ಅವಾಗ ಅಲ್ಲೇ ಇದ್ದು ಸುಖ ದುಃಖನ ಅಸಮರ್ಥ ಆಗ್ಬಿಟ್ಟ ಅವ್ರು. ಅಂದ ಮೇಲೆ ಅವಾಗ ಈ ನಿಜಾನಂದ ಬೋಧಾಂಬುದಿ, ಈ ಜ್ಞಾನ ಸಮುದ್ರ, ಆನಂದ ಸಮುದ್ರ ಅಂತಕ್ಕಂಥ ಅಪಾರವಾದಂಥ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾಗಲ್ಪಟ್ಟ ಪರಿಪೂರ್ಣ ಪರಬ್ರಹ್ಮ ವಸ್ತುವಿನನ್ನ ಅರಿಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಯಾರೂ ಇಲ್ಲ ಅಂತ. ಆದ್ದರಿಂದ ಮತ್ತೆ ಯಾರಪ್ಪ ಅಂದ್ರ ತಾನು. ಅಂದ್ರ ಈ ಜೀವನಿಗೂ ಕೂಡ ಸಾಕ್ಷಿಯಾಗಲ್ಪಟ್ಟಂತ ಆ ಪರಬ್ರಹ್ಮ. ಯಾಕ ಅದು ಹೇಳಲ್ಪಡ್ತದಿಲ್ಲ, ಸೊಂಪದ ಲಕ್ಷ್ಯಾರ್ಥ ಜೀವ ಸಾಕ್ಷಿ ಅಂತ ಹೇಳಲ್ಪಡ್ತದೆ. ಹೌದಿಲ್ಲ? ಅದು ತಾನೇ ಯಾವ ಪರಬ್ರಹ್ಮ ವಸ್ತು ಐತಿರಿ ಬೇಡ, ಆತ್ಮಸ್ವರೂಪ, ಸಾಕ್ಷಿ ರೂಪ ಆತ್ಮಸ್ವರೂಪ ಏನೈತಲ್ಲ ಅದ ತನ್ನ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಅದ. ಅದನ್ನು ಬಿಟ್ಟು ಇನ್ನೊಂದು ಯಾರೂ ಇಲ್ಲ ಅಂತೇಳಿ ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಅಂತ ಹೇಳ್ಕೊಂಡು ಬಂದಾರ. ಹ್ಮ್ 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 ಜಮಖಂಡಿ ಆಗದೇನಿ ಅಂತ ಹೇಳ್ತಾನ ನಾವು. ಅದಿಲ್ಲ,
ಜಮಖಂಡಿ ಐತೆ ಅನ್ನೋದು ಗೊತ್ತೈತೆ. ಆದ್ರ ಜಮಖಂಡಿಯ ಪೂರ್ಣ ಸೀಮಾ, ಅದರಲ್ಲಿದ್ದ ಜನಸಂಖ್ಯೆ, ಅದರಲ್ಲಿದ್ದ ಮನಿಗಳು, ಅದರಲ್ಲಿದ್ದ ಪ್ರತಿಯೊಂದು ಓಣಿ ಎಲ್ಲ ನಿನಗೆ ಗೊತ್ತೈತೇನು? ಇಲ್ಲ. ಈ ರೀತಿಯಾದ ತಾತ್ಪರ್ಯ ತಿಳಿತು. ಅದನ್ನು ತಿಳಿತಾನ, ಈಗ ಅದು ಮಾಡ್ತಾನಂದ್ರೆ ಅಲ್ಲಿ ಆ ತಿಳುವಳಿಕೆ ಇವಂದಲ್ಲದು. ಆ ಅರು ತಿಳುವಳಿಕೆ ಜ್ಞಾನ ಅನ್ನೋದು ಆ ಸಾಕ್ಷಿದೈತೆ. ಅದೆಲ್ಲ ತಿಳಿತಾನ, ಸಾಕ್ಷಿದೈತೆ. ಸಾಕ್ಷಿ ಯಾವ ಚೇತನ ರೂಪ ಸಾಕ್ಷಿಯ ಜ್ಞಾನ ಅರು ಅಂತ ಹೆಂಗ ನೀರ ಬೆಂಕಿಯ ಉಷ್ಣತೆಯನ್ನು ಪಡ್ಕೊಂಡು ಇಲ್ಲಿ ಇನ್ನೊಬ್ಬರನ್ನು ಸುಡ್ತದೆ, ಆ ರೀತಿ ಯಾಕ ಇಲ್ಲಿ ಆ ಜೀವ ಮಿಥ್ಯಾ ಅಂತ ಹೇಳ್ಕೊಂಡು ಬಂದೀವಿ. ಆಭಾಸವಾದದ ರೀತಿ ಅಂತನೂ ಹೇಳೇನ್ ನಾ ಇಲ್ಲಿ. ಆದ್ದರಿಂದ ಈ ರೀತಿ ಅಲ್ಲಿ ಅವನಿಗೆ ಆ ಸುಖ ದುಃಖಗಳ ಬಗ್ಗೆ ಅರು ಆದದ್ದು, ಅದರೊಳಗೆ ಇವ್ ಗೋಳಾಗಿ ಮುಳುಗಿ ಅದ್ರಾಗ ಮುಳುಗಿ ಹೇಳಿ ದುಃಖ ಪಡ್ತಾನೆ. ಆದ್ರ ಅದಕ್ಕೆ ನಾ ಸಾಕ್ಷಿ ಅದೇನಿ, ಅದಕ್ಕೆ ನಾ ಬ್ಯಾರೆ ಅದೇನಿ ಅಂತ ಬ್ಯಾರೆ ಇದ್ದು ಹಿಂಗೇನಾರ ಅದನ್ನು ತಿಳಿಲಾಕ ಬರ್ತೈತಿ ನಮ್ಗ ಅಂದ್ರ ಅದರ ಪೂರ್ಣ ಸ್ವರೂಪವನ್ನು ತಿಳಿಲಾಕ ಬರ್ತೈತೇನೋ ಅಂದ್ರೆ ಇಲ್ಲ. ಜಮಖಂಡಿ ಒಳಗೆ ಅದೇನನ್ನೋದು ಇಟ್ಟು ಗೊತ್ತೈತಿ, ಇಟ್ಟು ತಿಳುವಳಿಕೆ ಆಗೈತಿ. ಆದ್ರ ಜಮಖಂಡಿಯ ಪರಿಪೂರ್ಣ ಅದರದ್ದು ಯಥಾರ್ಥ ಪೂರ್ಣ ಜ್ಞಾನ ಇವಂಗೈತೇನೆ ಈ ಮನುಷ್ಯಾಗ ಇಲ್ಲ. ಈ ರೀತಿ ಅದಕ್ಕೆ ಅವರು ಏನಲ್ಲಿ ಹೇಳ್ಯಾರು, ಮೇರೆಯನೊಮ್ಮೆ ಕಳೆದು ಮಾಯ ಭೂರಿ ವಿಕಾರವನ್ನೆಲ್ಲ ಒಳಕೊಂಡು ಗಂಭೀರಾದ್ವಯವಾಗಿ ಇರ್ತಕ್ಕಂಥ ಈ ನನ್ನ ಸ್ವರೂಪವನ್ನು ನಾ ಹಿಂಗ ಅದಾನು ಅಂದ್ರೆ ಈಗ ಹೇಳೋ ಮಾತು ತಿಳಿತಾನೆ. ಈ ಊರ ಇಷ್ಟು ಏರಿಯಾದೊಳಗೆ ಐತಿ, ಇದ್ರಾಗ ಇಷ್ಟು ಮನಿಗಳದಾವು, ಇಷ್ಟು ಜನಸಂಖ್ಯೆ ಐತಿ, ಇಂತಿಂತ ಓಣಿ ಇಂತಿಂತ ಜಾಗದಾಗ ಐತಿ ಅಂತ ಸಂಪೂರ್ಣವಾಗಿ ಅದರ ಬಗ್ಗೆ ಪರಿಜ್ಞಾನ ಐತೇನ? ಇಲ್ಲ. ಮತ್ತೇನು ಅದನ್ನು ತಿಳಿದಂಗನ? ಅದಕ್ಕಾಗಿ ಈ ರೀತಿಯಲ್ಲಿ ಆ ಸುಖ ದುಃಖಗಳು ಏನಾಗ್ತಾವಲ್ಲ ಆಕ ವೃತ್ತಿ ಮೂಲಕವಾಗಿ ಅವನು ಅಲ್ಲೇ ಅದಾನ. ಅದರ ಸಂಬಂಧದಿಂದ ಅದನ್ನು ಸಂಬಂಧ ಮಾಡ್ಕೊಂಡು ಅವನು ಇದು ಮಾಡ್ತಾನೆ. ಆದ್ರೆ ಅದನ್ನು ಎದುರಿಟ್ಟು ಅರಿಯತಕ್ಕಂಥ ಒಂದು ಅವಾಗ ಪೂರ್ಣ ಜ್ಞಾನಕತೆ. ಅವಾಗ ಅದನ್ನ ಎದುರಿಟ್ಟ ನೋಡಿದಂದ್ರೆ ಪೂರ್ಣ ಜ್ಞಾನಕತೆ. ಮತ್ತು ಅದರಾಗ ಇದ್ದಾಗ ಏನು ಜ್ಞಾನಕತೆ ಅವನು ಈಗ. ಅದಕ್ಕಾಗಿ ಅಲ್ಲಿ ಶಾಸ್ತ್ರಗಳು ಸಾಕ್ಷಿ ಭಾಷೆ ಅಂತ ಹೇಳಲ್ಪಟ್ಟವು. ಇಂಥ ಅಖಂಡೈಕರ ಸ್ವರೂಪನಾದ ತಾನು ಕಾರಣವಾದ ಮಾಯಾ ಸಹಿತ ಕಾರ್ಯ ಭೂತ ಭೌತಿಕ ಪ್ರಪಂಚವನ್ನೆಲ್ಲ ತುಂಬಿಕೊಂಡು ಅಂದ್ರ ಅರ್ಥಾತ್ ಈ ಕಾರ್ಯಕಾರಣಾತ್ಮಕ ಈ ಪ್ರಪಂಚಕ್ಕೆಲ್ಲ ಆಧಾರಧಿಷ್ಠಾನ ಆಗ್ಯದನ. ಇದಕ್ಕೆಲ್ಲ ಆಧಾರನೂ ಅದನ, ಅಧಿಷ್ಠಾನನೂ ಆಗ್ಯದಾನು. ಈ ಕಾರಣದಿಂದಲೇ ಅವ ತ್ರಿವಿಧ ಪರಿಚ್ಛೇದನಾಗಿ ಗಂಭೀರವಾಗಿ ಅಂದ್ರೆ ಆಳವಾಗಿ ಅಪಾರವಾಗಿ ಹಿಂಗ ಇದ್ದಂಥ ತನ್ನ ಸ್ವರೂಪದಲ್ಲಿ ಯಾವ ಭೇದಗಳು ಸ್ವಗತಾದಿ ಭೇದಗಳು ಕೂಡ ಇಲ್ಲದ ಅದ್ವಯವಾಗಿರ್ತಕ್ಕಂಥ ಆತ್ಮನನ್ನು ಅರಿಯುವವರು ಇನ್ನೊಬ್ಬರು ಯಾರು ಇಲ್ಲ ಅಂತ ಅಲ್ಲಿ ಅರ್ಥ. ಯಾಕಂದ್ರ ಇಲ್ಲಿ ಈಗ ಒಂದೇ ನುಡಿಯೊಳಗೆ ಹೇಳ್ತಾರ ಅವರು, ದೇಹವಲ್ಲದ ಕರಣೇಂದ್ರಿಯವಲ್ಲದ ಮೋಹಿಸುವ ಅಹಮಾದಿಕವಲ್ಲದ ಬಹಿರಂಗದ ಭೂತವಲ್ಲದ ಇನ್ಯಾವುದನ್ನು ಊಹಿಸಲ್ ಅಂತಲ್ಲದ ವಸ್ತುವ ಆರು ಬಲ್ಲರು. ಇಂಥ ವಸ್ತುವಿನನ್ನ ಯಾರು ಬಲ್ಲವರಪ್ಪ, ಯಾರು ತಿಳಿಯುವವರು ಅಂತ
ದೇಹವಲ್ಲದ. ದೇಹವಲ್ಲದ ದೇಹ ಅವ. ಯಾಕ ದೇಹ ಆತ್ಮ, ಆತ್ಮ ಈ ದೇಹ ರೂಪದನ, ದೇಹದನ ನಾವು ಅಲ್ಲ. ಯಾಕಲ್ಲ ಅಂದ್ರೆ ಈ ಜನ್ಮಾದಿ ಷಡ್ಭಾವ ವಿಕಾರಗಳಿಂದ ಇದು ಕೂಡಿಕೊಂಡು ಈ ದೇಹ ಅದ ಅಂದಮೇಲೆ ಇದನ್ನು ಅರಿಯತಕ್ಕಂಥ ಆತ್ಮ ಇದಕ್ಕಿಂತ ಅವ ಬೇರೆ ಅದನ. ಆದ್ರಿಂದ ದೇಹವಲ್ಲದ. ಕರ್ಣೇಂದ್ರಿಯಗಳವಲ್ಲದ. ಕರ್ಣೇಂದ್ರಿಯ ಅಲ್ಲದ ಅಂತಂದ್ರೆ ಆ ಇಂದ್ರಿಯಗಳು ಆಂದ್ಯ ಮಾಂದ್ಯ ಪಟುತ್ವಾದಿಗಳಿಂದ ಅರಿಸ್ಕೋತಾವ, ಹೌದಿಲ್ಲ? ಆದ್ದರಿಂದ ಇಂದ್ರಿಯ ಅಲ್ಲ. ಅಲ್ಲದೆ ಸಂಕಲ್ಪ ವಿಕಲ್ಪಾದಿಗಳಿಂದ ಮನಸ್ಸು ತಿಳಿಸ್ಕೊಳ್ತದ, ನಿಶ್ಚಯದಿಂದ ಬುದ್ಧಿ ತಿಳಿಸ್ಕೊಳ್ತದ, ಅಭಿಮಾನದಿಂದ ಅಹಂಕಾರ ತಿಳಿಸ್ಕೊಳ್ತದ. ಆದ್ದರಿಂದ ಇವು ಯಾವು ಅಲ್ಲದ ಅಂದ್ರೆ ಇಲ್ಲಿ ತನ್ನ ಒಳಗಿನ ಮಾತು ಹೇಳ್ಕೊಂಬಂದು. ಇನ್ನು ಹೊರಗಿಂದ ಏನು? ಬಹಿರಂಗದ ಭೂತವಲ್ಲದ. ಏನು ದೇಹದ ಹೊರಗಿರ್ತಕ್ಕಂಥ ವಸ್ತುಗಳೇನದಾವಲ್ಲ ಇವು ಒಳಗಿದ್ದು ಅವರು ಎಲ್ಲಿ ಅನಾತ್ಮವರ್ಗ ಎಷ್ಟದಾವಲ್ಲ ಇವೆಲ್ಲ ದೇಹ ಮೊದಲು ಮಾಡಿಕೊಂಡು ಇಂದ್ರಿಯಾದಿ ಇವೆಲ್ಲವನ್ನ ಅವು ಅವ ಅಲ್ಲವು. ಯಾಕಂದ್ರೆ ಅವು ಅವನ ಆತ್ಮನಿಂದ ಅರಿಸಿಕೊಳ್ತಾವು. ಆದ್ದರಿಂದ ಅವು ಆತ್ಮ ಅಲ್ಲ, ಅನಾತ್ಮ ವರ್ಗಗಳಾದವು ದೇಹಾದಿಗಳು. ಬಹಿರಂಗದ ಭೂತ ಅಲ್ಲದ ಅಂದ್ರ ಈ ದೇಹಕ್ಕಿಂತ ಭಿನ್ನವಾಗಿ ಹೊರಗಿದ್ದಂಥ ಈ ಪಂಚಭೂತ ಅದಾವಲ್ಲ, ಈ ನೆಲ, ವಾಯು, ಗಾಳಿ, ನೀರ, ಹಿಂಗೆಲ್ಲ ಪಂಚಭೂತಗಳು ಅದಾವು. ಅಲ್ಲದೆ ಮತ್ತ ಈ ಮುಂದೆ ಕಾರಣ ಕಾರ್ಯ ಪ್ರಕೃತಿಯವರೆಗಿದ್ದಂಥ ಮಹತ್ ಪ್ರಕೃತಿ ಇವು ಕೂಡ ಅದಕ್ಕನ ಅವ್ರು ಏನಂದ್ರು ಭೂತವಲ್ಲದ ಇನ್ಯಾವುದನ್ನು ಊಹಿಸಲ್ಲ ಅಂತ. ಇನ್ಯಾವುದನ್ನು ಅಂದ್ರ ಇದಕ್ಕೆ ಕಾರಣವಾದಂತ ಅವು ಏನ ಅಹಂಕಾರ, ಈ ಮಹತ್ವ, ಪ್ರಕೃತಿ ಇವು ಏನದಾವಲ್ಲ ಇವು ಸಹಿತ ಅಂದ್ರ ಕಾರಣವಾದ ಇವುಗಳನ್ನು ಕೂಡ ಇವು ಹೊರಗಿನ ವಸ್ತು, ಇವು ಯಾವೂ ಅಲ್ಲ. ಯಾಕೆ ಅಲ್ಲ ಅಂದ್ರೆ ಆತ್ಮನು ಅವೆಲ್ಲವುಗಳನ್ನು ತಿಳಿಯುವುದರಿಂದ ಘಟದ್ರಷ್ಟ ಘಟಾದಿ ಭಿನ್ನ ಘಟವ ಕಾಣ್ಬಾತನ ಘಟವಲ್ಲವಂತಂತೆ ಅಂತ ನಿಜಗುಂಟ ಹೇಳ್ಯಾರ. ಅದನ್ನು ನಾವು ತಿಳಿತೀವಿ ನೋಡ್ತೀವಿ ಅಂದ್ರೆ ಆ ವಸ್ತು ನಾವೆಂಗೆ ಆಗ್ಲಕ್ಕೆ ಬರ್ತೈತಿ? ಆಗಂಗಿಲ್ಲ. ಆದ್ದರಿಂದ ದೇಹವಲ್ಲದ, ಕರ್ಣೇಂದ್ರಿಯವಲ್ಲದ ಅಂತ ಹಿಂಗೆಲ್ಲ ದೇಹ ಅಲ್ಲ, ಇಂದ್ರಿಯ ಅಲ್ಲ, ಅಹಮಾದಿ ಅಹಂಕಾರ ಮೊದಲು ಮಾಡಿಕೊಂಡು ಅಂತಃಕರಣ ಚತುಷ್ಟಯವಲ್ಲ. ಇವೆಲ್ಲವುಗಳಿಗೆ ಕಾರಣಗಳಾದ ಈ ಪಂಚಭೂತಗಳು ಇವು ಕೂಡ ಆತ್ಮನಿಂದ ಅರಿಸಿಕೊಳ್ಳುವುದರಿಂದ ಅವು ಆತ್ಮ ಅಲ್ಲ. ಯಾಕಂದ್ರೆ ಅವು ದೃಶ್ಯ ಹಾಗೆ ಅದಾವು. ದೃಶ್ಯ ಅಂದ್ರೆ ದ್ರಷ್ಟಾ ವಿಷಯ ದೃಶ್ಯ, ದ್ರಷ್ಟಾ ವಿಷಯ ದೃಶ್ಯ ಅಂತ ಹೇಳಲ್ಪಡ್ತದೆ. ದ್ರಷ್ಟಾಗ ಯಾವುದು ವಿಷಯ ಆಗಿರ್ತೈತಿ ಅದಕ್ಕೆ ದೃಶ್ಯತ. ಆದ್ದರಿಂದ ಇವು ಎಲ್ಲ ಇಲ್ಲಿ ತನ ದೇಹದ ಒಳಗಿದ್ದಂಥವು ದೇಹ ಇಂದ್ರಿಯ ಮನ ಬುದ್ಧಿ ಹಿಡ್ಕೊಂಡು ಇವೆಲ್ಲ ಇವಂತೂ ಅಲ್ಲ. ಹೊರಗಿರೋವು ಈ ಪಂಚಭೂತ ಹಿಡ್ಕೊಂಡು ಇವೆಲ್ಲ ಇವನು ಕೂಡ ಅವು ದೃಶ್ಯಾಗಿ ಹರಿಸ್ಕೊತಾವಿಲ್ಲೋ. ಆದ್ದರಿಂದ ಇವುಗಳಿಗೆ ಕಾರಣವಾದ ಭೂತಾದಿ ಅಹಂಕಾರ ಮಹತ್ವ ಪ್ರಕೃತಿ ಇವುಗಳನ್ನು ಕೂಡ ಇವು ಅನುಮಾನದಿಂದಲೇ ಊಹಿಸ್ತಾನವ. ಯಾಕಂದ್ರೆ ಕಾರ್ಯದೃಷ್ಟ ಕಾರಣ ಅನುಮಾನ. ಈ ದೇಹಾದಿಗಳು ಅದಾವಲ್ಲ ಇವು ಪ್ರತ್ಯಕ್ಷ ಅದಾವಲ್ಲ, ಇವು ಪ್ರತ್ಯಕ್ಷ ಅದಾವ ಅಂದಮೇಲೆ ಇವಕ್ಕೆ ಕಾರಣವಾದದ್ದು ಅವು ಪಂಚಭೂತ ಅವು ಇವು ಎಲ್ಲ ಮಾಯಾ ಮಹತ್ವ ಎಲ್ಲ ಅವು ಅದಾವತ್ ಹೇಳಿಕೆ ಅವು ಕಣ್ಣಿಗೆ ಕಾಣದಿದ್ರು ಕೂಡ ಅದಾವ ಅನ್ಬೇಕಲ್ಲ. ಯಾಕಂದ್ರೆ ಕಾರ್ಯದೃಷ್ಟ ಕಾರಣ ಅನುಮಾನ. ಈ ರೀತಿ
ಅನುಮಾನದಿಂದ ಅದನ್ನು ಊಹಾ ಮಾಡಿ ಕಲ್ಪನಾ ಮಾಡ್ಬೇಕಾಗ್ತೈತಿ. ಅಂದ್ರೆ ಇವು ಪ್ರತ್ಯಕ್ಷ ಅಲ್ಲದಿದ್ರು ಅನುಮಾನದಿಂದ ಇವಕನ್ನ ತಿಳಿಯಲ್ಪಡ್ತದೆ. ಪ್ರತ್ಯಕ್ಷವಾಗಿ ಕೆಲವು ತಿಳಿಸ್ಕೊತಾವು, ಪರೋಕ್ಷವಾಗಿ ಕೆಲವು ತಿಳಿಸ್ಕೊತಾವ ಅಂತೂ ತಿಳಿಸಿಕೊಳ್ಳುತ್ತವೆ, ಹರಿಯಲ್ಪಡ್ತಾವ್. ಆದರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ವಸ್ತುವಾದ ಆ ಆತ್ಮನನ್ನ ಹಿಂಗೆ ಯಾವುದರ ಪ್ರತ್ಯಕ್ಷ ಪ್ರಮಾಣ ಇಂದ್ರಿಯ ಪ್ರತ್ಯಕ್ಷ ಪ್ರಮಾಣದಿಂದಾಗಲಿ ಅನುಮಾನದಿಂದಾಗಲಿ ತಿಳಿಲಾಕ ಬರ್ತೈತೇನು, ಇವ್ರನ್ನೆಲ್ಲ ಹೆಂಗೆ ತಿಳಿಲಾಕ ಬತ್ತು ಹಂಗ ಆತ್ಮನನ್ನ ತಿಳಿಲಾಕ ಬರ್ತೈತೇನು ಅಂದ್ರೆ ಇಲ್ಲ. ಅದಕ್ಕೆ ವಿಜ್ಞಾತಾರ ಮರೇಕೇನೆ ವಿಜ್ಞಾನಿಯಾತಂತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಎಲ್ಲವನ್ನು ಅರಿಯತಕ್ಕಂಥ ಅರುರೂಪ ಆತ್ಮನನ್ನು ಅರಿಯುವವರು ಬೇರೆ ಯಾರಾದರೂ ಇದ್ದಾರೇನು ಅಂತ ಕೇಳಿದ್ರೆ ಇಲ್ಲ ಅಂತನೂ ಉತ್ತರ ಅದಕ್ಕನ ಮತ್ತು ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಯಾರ ಇದನ್ನು ತಿಳಿಯವ್ರದ ಏನಂದ್ರೆ ಇಲ್ಲ ಅಂತ. ಇನ್ನು ಎರಡನೇ ನುಡಿಯೊಳಗೆ ಏನು ಹೇಳ್ತಾರೋ, ಪವನ ವೈದದ ಪರಿಣಮಿಸದ ಪರಿತಾಪ ನಿವಹವಂಟದ ನಿತ್ಯ ಮುಕ್ತವಾದ ನವಗುಣವು ಅಡಸದ ನಾನತ್ವವಿಲ್ಲದ ಭವದೂರನ್ನು ಎನಿಸುವ ತತ್ವವನ್ನು ಆರು ಬಲ್ಲರು ಅಂತ ಕೇಳ. ಹರಿಯೋ ಪವನವಲ್ಲದ. ಪವನ ಅಂದರೆ ನೋಡಿಲ್ಲ ಹಂಗೈತೆ. ಪವನ ಪವನ ಹೆಂಗ ಪವನ ಅಂದ್ರ ಗಾಳಿ ಆಕತಿ, ಮತ್ತೆ ಪವನ ಅಂದ್ರ ಪ್ರಮಾಣ ಆಕತಿ. ಅರ್ಥ ಒಂದೇ. ಅಲ್ಲಿ ಸಣ್ಣನ ದೊಡ್ಡಣ್ಣ ಹೀಗೆ ಮಾಡಿದ್ರು. ಪವನ ಅಂದ್ರ ಪ್ರಮಾಣ, ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಅಂತ ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಅಂತಕ್ಕಂಥ 6 ಪ್ರಮಾಣಗಳದಾವ. ಪವನಗಳಿಗೆ 5 ಅದ. ಅಂದ್ರ ಈ ಪ್ರಮಾಣಗಳೇನದಾವಲ್ಲ ಇವುಗಳಿಗೆ 5 ಅದಂದ್ರ ವಿಷಯ ಆಗ, ಈ ಜಗತ್ತಿನ ವಸ್ತುಗಳು ವಿಷಯ ಆಗ್ತಾವ. ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಇರ್ತಾವ. ಈ ಜ್ಞಾನೇಂದ್ರಿಯಗಳಿಂದ ಯಾವ್ಯಾವ ಜ್ಞಾನ ಆಕೈತಿ, ಇದು ಪ್ರತ್ಯಕ್ಷ ಪ್ರಮಾಣದಿಂದ ಆಕೈತೆ ಅಂತ ಹೇಳೋದು. ಅನುಮಾನದಿಂದ, ಉಪಮಾನದಿಂದ, ಶಬ್ದದಿಂದ, ಅರ್ಥಾಪತ್ತಿ ಹಿಂಗೆಲ್ಲ. ಆದ್ರ ಹಿಂಗ ಯಾವ ಪ್ರಮಾಣದಿಂದಲೂ ಯಾವ ಪ್ರಮಾಣಕ್ಕೂ ಇದು ವಿಷಯ ಇಲ್ಲ ಅಂತ ಹೇಳಿದ್ರು ಅವರು. ಪವನ 5 ಅದ. ಪವನ 5 ಅದ ಅಂದ್ರೆ ಈ ಯಾವ ಪ್ರಮಾಣಕ್ಕೂ ವಿಷಯ ಇಲ್ಲ ಅಂತ ಹೇಳಿದ್ದಾರೆ. ಶಬ್ದ ಪ್ರಮಾಣ ಸಾಮಾನ್ಯವಾಗಿ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದಿವಲ್ಲ, ಪಂಚ ಜ್ಞಾನೇಂದ್ರಿಯಗಳಿಂದ ಆಗತಕ್ಕಂಥ ಜ್ಞಾನಗಳು ಅಂತೇಳಿ. ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ಆತ್ಮ ವಿಷಯ ಇಲ್ಲ. ಯಾಕಿಲ್ಲ ಅಂದ್ರೆ ಈ ಪ್ರತ್ಯಕ್ಷ ಪ್ರಮಾಣದಲ್ಲಿ ಬರ್ತಕ್ಕಂಥ ಪಂಚ ವಿಷಯಗಳೇನದಾವಲ್ಲ, ಆ ಪಂಚ ವಿಷಯಗಳ ಇದ್ದದ್ದನ್ನು ತಿಳಿಯುವುದನ್ನ ಪ್ರತ್ಯಕ್ಷ ಪ್ರಮಾಣ ಅಲ್ಲ. ಆದ್ರೆ ಆ ಪಂಚ ವಿಷಯಗಳೇ ಇಲ್ಲಿಲ್ಲ, ಆತ್ಮನಲ್ಲಿ ಇಲ್ಲ. ಅವು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಇಲ್ಲ. ಇಲ್ಲ ಅಂದ ಮೇಲೆ ಮತ್ತೆ ಇದನ್ನ ಹೆಂಗೆ ತಿಳಿತೈತೆ ಅದು?
ತಿಳಿಯಂಗಿಲ್ಲ. ಹೆಂಗ ಈಗ ರೂಪನ ಇಲ್ಲ, ಗಾಳಿಗೆ ರೂಪ ಇಲ್ಲ, ಆಕಾಶಕ್ಕೆ ರೂಪ ಇಲ್ಲ, ಕಣ್ಣು ತಿಳಿತೈತೇನ ಅದನ್ನ ನೋಡ್ತೈತೇನ? ಹಂಗ ಈ ರೀತಿ ಆತ್ಮನಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಯಾವೂ ಇಲ್ಲದರಿಂದ ಮತ್ತು ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ಇವು ಆತ್ಮ ವಿಷಯ ಆಗುವುದಿಲ್ಲ, ಅನುಮಾನಕ್ಕೂ ವಿಷಯ ಆಗುವುದಿಲ್ಲ. ಯಾಕಂದ್ರೆ ಹೊಗಿ ನೋಡಿ ಬೆಂಕಿ ಜ್ಞಾನ ಆಕತಿ, ಹಿಂಗೊಂದು ಚಿನ್ನ ಬೇಕಲ್ಲ. ಜೇಂಡಾ ನೋಡಿ ಮಠದ ಜ್ಞಾನ ಆಕತಿ, ಮಂದಿರ ಜ್ಞಾನ ಆಕತಿ. ಹಿಂಗ ಅಲ್ಲಿ ಏನಾರ ಒಂದು ಚಿನ್ನ ಗುರ್ತ ಅದು ಇತ್ತಂದ್ರನ ಅದ್ರ ಮೇಲಿಂದ ಆ ಅನುಮಾನ ಮಾಡ್ಲಕ್ ಬರ್ತಿತ್ತು. ಅದು ಅಲ್ಲಿ ಚಿನ್ನನೇ ಇಲ್ಲ, ಅದ್ರಾಗ ಕುರುಹುದೋರತ್ತವ್ರು ಹೇಳ್ಯಾರ. ಅದಕ್ಕೆ ಮತ್ತು ಅಲ್ಲಿ ಯಾವುದು ಚಿನ್ನ ಇಲ್ಲ ಅಂದಮೇಲೆ ಮತ್ತು ಅದನ್ನ ಅನುಮಾನಕ್ಕೂ ವಿಷಯ ಇಲ್ಲ. ಇನ್ನ ಉಪಮಾನಕ್ಕೂ ವಿಷಯ ಯಾಕಿಲ್ಲ, ಸಾದೃಶ್ಯ ಇಲ್ಲ. ಆಮೇಲೆ ಅರ್ಥಾಪತ್ತಿ ವಿಷಯ ಇಲ್ಲ, ಅರ್ಥಾಪತ್ತಿಗೂ ವಿಷಯ ಇಲ್ಲ. ಯಾಕಿಲ್ಲ? ಕರೆಕ್ಟ್. ಸ್ಥೂಲ ಕೃಷಾದಿಗಳಿಲ್ಲ ಅಲ್ಲಿ. ಅದು ದಪ್ಪ ಐತಿ, ತೆಳ್ಳಗೈತಿ, ಹಿಂಗೇನಾರ ಹೇಳಕ್ಕ ಬರಂಗಿಲ್ಲ ಅದ. ಆದ್ದರಿಂದ ಆಮೇಲೆ ಅನುಪಲಬ್ಧಿ ಪ್ರಮಾಣಕ್ಕೂ ಅದು ವಿಷಯ ಅಲ್ಲ. ಯಾಕಲ್ಲ ಅಂದ್ರೆ ಅನುಪಲಬ್ಧಿಯಿಂದ ಅಭಾವ ಜ್ಞಾನ ಆಕತಿ, ಇದು ಭಾವ ರೂಪ ಐತಿ. ಆದ್ದರಿಂದ ಮತ್ತು ಅಭಾವ ಜ್ಞಾನ ಮಾಡ್ಕೊಳ್ಳೋದು ಇದು ಭಾವ ರೂಪವನ್ನು ಇಲ್ಲೇನೈತೆ ಅದ್ರ ಕೆಲಸ. ಅದಕ್ಕೆ ವಿಷಯ ಅಲ್ಲ. ಉಳ್ದೋದು ಒಂದು ಯಾವುದು? ಶಬ್ದ ಪ್ರಮಾಣ ಅಂತ ಉಳಿದದ್ದು. ಶಬ್ದ ಪ್ರಮಾಣಕ್ಕೂ ವಿಷಯ ಅಲ್ಲ ಅಂತ ಹೇಳೈತಿ. ಯಾಕ ಪವನ ಒಯ್ದದ ಪ್ರಮಾಣ ಅದ್ರಾಗ ಬತ್ತಲ್ಲ, ಹೌದಲ್ಲ? ಮತ್ತು ಅದು ಶಬ್ದ ಪ್ರಮಾಣಕ್ಕೂ ವಿಷಯ ಅಲ್ಲ ಅಂತಾನೆ ಹೇಳೈತೆ ಅದ. ಮತ್ತು ಹಂಗಾದ್ರೆ ಮತ್ತೆ ತಿಳಿಯೋದು ಹೆಂಗ? ಇರೋದು ಅದು ಒಂದ ಹಾಗೆ. ಅದನ್ನೂ ಇಲ್ಲ ಅಂದ್ರೆ ಮುಂದೆ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಮರ್ಮ. ಏನು ಮರ್ಮ? ಶಬ್ದ ಪ್ರಮಾಣಕ್ಕೆ ವಿಷಯ ಅಲ್ಲ ಅಂದ್ರ ಅಲ್ಲಿ ಅದು ಅಂದ್ರ ವೇದಾಂತ ವೇದ್ಯಂ ಅಂತ ಹಿಂಗೆ ಹೇಳೈತಿ ಕೆಲವು ಕಡೆ. ಅದು ವೇದಾಂತದಿಂದ ಅದು ವೇದ್ಯ ಆಗ್ತದ, ತಿಳಿತದ ಅಂತನೂ ಹೇಳೈತಿ. ಅದಕ್ಕೆ ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಆ ಶಬ್ದ ಪ್ರಮಾಣಕ್ಕೆ ವಿಷಯ ಅಲ್ಲ ಅಂದಾಗ ಶಬ್ದದ ಶಕ್ತಿ ವೃತ್ತಿಗೆ ವಿಷಯ ಅಲ್ಲ ಅಂತ ತಿಳ್ಕೋಬೇಕು. ಮತ್ತು ಶಬ್ದ ಪ್ರಮಾಣದಿಂದನ ತಿಳಿಲಿಕ್ಕೆ ಸಾಧ್ಯ. ಯಾಕಂದ್ರ ಇನ್ನೊಂದು ಕಡೆ ಹೇಳೈತಿ, ಚಕ್ಷುರಿವ ರೂಪಬೋಧೆ ಶ್ರೋತ್ರಾದಿರಿವ ಸ್ವರಾದಿಬೋಧೆ ಧರ್ಮ ಬ್ರಹ್ಮನಿ ಬೋಧೆ ಮಾನಮನಾದಿ ಶ್ರುತಿರ್ಭವತಿ ಅಂತ ಹೇಳಿತಾನ. ಏನಂದತಿ? ಚಕ್ಷುರಿವ ರೂಪಬೋಧೆ, ರೂಪಜ್ಞಾನ ಆಗ್ಬೇಕಾದ್ರೆ ನೇತ್ರ ಬೇಕು, ನೇತ್ರ ಪ್ರಮಾಣ ಐತಿ. ಶ್ರೋತ್ರಾದಿರಿವ ಸ್ವರಾದಿ ಬೋಧೆ, ಶಬ್ದ ಜ್ಞಾನ ಆಗ್ಬೇಕಾದ್ರೆ ಶ್ರೋತ್ರ ಪ್ರಮಾಣ ಬೇಕು. ಇಂದ್ರಿಯಗಳೇ ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಂದ್ರಿಯಗಳೇ ಪ್ರಮಾಣದಾವ. ರೂಪಕ್ಕೆ ನೇತ್ರ ಪ್ರಮಾಣ, ಶಬ್ದಕ್ಕೆ ಶ್ರೋತ್ರ ಪ್ರಮಾಣದಾವ. ಈ ರೀತಿ ಇಲ್ಲಿ ಶಬ್ದ ಜ್ಞಾನ ಆಗ್ಬೇಕಾದ್ರೆ ಶ್ರೋತ್ರ ಪ್ರಮಾಣದಿಂದ ಆಗ್ತದ. ಹಂಗ ಧರ್ಮ ಬ್ರಹ್ಮ ನಿಬೋಧೆ ಮಾನಮನಾದಿ ಶ್ರುತಿರ್ಭವತಿ. ಧರ್ಮಜ್ಞಾನ ಆಗ್ಬೇಕಾದ್ರೆ ಪುಣ್ಯ ಅಂತೀವಲ್ಲ ನಾವು, ಆ ಧರ್ಮಜ್ಞಾನ ಆಗ್ಬೇಕಾದ್ರೂ ಅದಕ್ಕೆ ಪ್ರಮಾಣ ಏನು? ಶ್ರುತಿ ಪ್ರಮಾಣದಿಂದನ ಪುಣ್ಯ ಯಾವುದು ಪಾಪ ಯಾವುದು ತಿಳಿಸ್ಕೊಡ್ತದ. ಅದ ಆ ಪುಣ್ಯ ಹೆಂಗೆ ಗಳಿಸ್ಬೇಕು ಅದ್ರ ಹಾದಿನೂ ಹೇಳ್ತದ. ಮತ್ತು ಅದರ ಬಗ್ಗೆ ಪುಣ್ಯದ ಬಗ್ಗೆ ಪೂರಾ ನಮಗೆ ಜ್ಞಾನ. ಯಾಕಂದ್ರೆ ಅದು ಧರ್ಮಾಧರ್ಮಗಳು ಪ್ರತ್ಯಕ್ಷ ಇಲ್ಲ.
ಧರ್ಮ ಬ್ರಹ್ಮ ನಿಬೋಧೆ. ಬ್ರಹ್ಮನು ಕೂಡ ಯಾವುದಕ್ಕೂ ವಿಷಯ ಅಲ್ಲ, ಯಾವುದಕ್ಕೂ ವಿಷಯ ಅಲ್ಲ. ಮತ್ತು ಅದರ ನ್ಯಾಯ ಹೆಂಗಾಗುವುದು? ಧರ್ಮ ಬ್ರಹ್ಮ ನಿಬೋಧೆ ಮಾನ ಮನಾದಿ. ಮಾನ್ ಅಂದ್ರೆ ಪ್ರಮಾಣ. ಅನಾದಿ ಶ್ರುತಿರ್ಭವತಿ. ಅನಾದಿಯಾದ ಶ್ರುತಿ ಪ್ರಮಾಣವೇ ಇದಕ್ಕೆ ಪ್ರಮಾಣ ಐತಿ. ಇದನ್ನು ತಿಳಿಸ್ಕೊಡ್ಲಾಕ. ಬ್ರಹ್ಮ ಅಂದ್ರೆ ಏನು, ಹೆಂಗೈತಿ, ಏನು ಸುದ್ದಿ, ಅದರ ಬಗ್ಗೆ. ಶ್ರುತಿ ಪ್ರಮಾಣವನ್ನು ಬಿಟ್ರೆ ಬ್ರಹ್ಮಜ್ಞಾನನೂ ಆಗುವುದಿಲ್ಲ, ಧರ್ಮಜ್ಞಾನನೂ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಇವು ಎರಡರ ಜ್ಞಾನಕ್ಕೆ ಅವೆರಡೂ ಅತೀಂದ್ರಿಯ ವಸ್ತುಗಳು. ಮತ್ತೆ ಧರ್ಮನು ಅತೀಂದ್ರಿಯ ಐತಿ, ಯಾವ ಇಂದ್ರಿಯಕ್ಕೂ ವಿಷಯ ಇಲ್ಲ. ಬ್ರಹ್ಮನು ಅತೀಂದ್ರಿಯ ಐತಿ, ಅದನ್ನು ಯಾವಕ್ಕೂ ವಿಷಯ ಇಲ್ಲ, ಯಾವ ಇಂದ್ರಿಯಕ್ಕೂ. ಅದಕ್ಕೆ ಈ ರೀತಿಯಾಗಿ ವಿಚಾರ ಮಾಡಿದ್ರೆ ಇಲ್ಲಿ ಪ್ರಮಾಣ ಶ್ರುತಿರ್ಭವತಿ ಅಂತ ಹೇಳೈತಿ. ಶ್ರುತಿ ಪ್ರಮಾಣದಿಂದ ಅದನ್ನು ತಿಳಿಲಕ್ಕೆ ಸಾಧ್ಯ ಐತೆ ಅಂತ ಹೇಳೈತಿ. ಶ್ರುತಿ ಪ್ರಮಾಣದಿಂದ ತಿಳಿಯೋದಂದ್ರೆ ಶಬ್ದ ಪ್ರಮಾಣದಿಂದ ಅಂದಂಗಾಯ್ತು. ಯಾಕೆ ಶ್ರುತಿ ಅನ್ನೋದು ಶಬ್ದ ಐತಿ. ಮತ್ತು ಶಬ್ದ ಪ್ರಮಾಣದಿಂದನ ತಿಳಿಲಾಕ ಬರ್ತೈತಿ ಅಂದ್ರೆ ಮತ್ತಿಲ್ಲಿ ಯಾವುದಕ್ಕೂ ವಿಷಯ ಅಲ್ಲ. ಆ ಶಬ್ದ ಪ್ರಮಾಣಕ್ಕೂ ಇದು ವಿಷಯ ಅಲ್ಲ ತೀವ್ರ ಹೇಳ್ಯಾರ. ಪವನ ವೈದದ ನಿಜಗುಂಟು ಹೇಳ್ಬಿಟ್ರು. ಮತ್ತು ಅದಕ್ಕೆ ಏನು ಮಾಡಬೇಕು? ಏನು ಮಾಡ್ಬೇಕಂದ್ರೆ ಅದರ ಮರ್ಮ ತಿಳ್ಕೋಬೇಕು. ಮರ್ಮ ಅಂದ್ರೆ ತಾತ್ಪರ್ಯ. ಅಲ್ಲಿ ತಾತ್ಪರ್ಯ ಏನೈತಿ? ಮತ್ತಿವರು ಅಲ್ಲಿ ಶ್ರುತಿರ್ಭವತಿ, ಶ್ರುತಿ ಪ್ರಮಾಣವೇ ಅದಕ್ಕೆ ಪ್ರಮಾಣ ಐತಿ ಅಂತ ಅವ್ರು ಹೇಳ್ಯಾರು. ಇಲ್ಲಿ ನಿಜಗುಂಡು ಪವನ 5 ಅದ ತಿಳು, ಯಾವ ಪ್ರಮಾಣಕ್ಕೂ ಅದು ವಿಷಯ ಅಲ್ಲ ಅಂತ ಇವ್ರು ಹೇಳಿದ್ರು. ಮತ್ತೆ ಏನು ಮಾಡ್ಬೇಕಂದ್ರೆ ಒಬ್ರು ಐತೆ ತರ, ಒಬ್ರು ಇಲ್ಲ ತರ. ಅಂದ್ರೆ ಐತೆ ಅನ್ನೋದ ಖರೆ, ಇಲ್ಲ ಅಂತದ್ರ ತಾತ್ಪರ್ಯ ಏನು ಅಂದ್ರೆ ಇಲ್ಲ ಅಂದ್ರೆ ಶಬ್ದದ ಶಕ್ತಿ ವೃತ್ತಿ ವಿಷಯ ಅಲ್ಲ ಅಂತ ತಿಳ್ಕೋಬೇಕು. ಇಷ್ಟೇ. ಶಬ್ದದ ಶಕ್ತಿ ವೃತ್ತಿ ವಿಷಯ ಅಲ್ಲದು. ಮತ್ತೆ ಶಕ್ತಿ ವೃತ್ತಿ ವಿಷಯ ಅಲ್ಲ ಮತ್ತೆ ಯಾವ್ದಕ್ಕೆ ವಿಷಯ ಅಂದ್ರೆ ಲಕ್ಷಣ ವೃತ್ತಿಯಿಂದ ತಿಳಿಬೇಕು ಅಂತ ಹೇಳೈತಿ. ಅಂತೂ ಮತ್ತು ಲಕ್ಷಣ ವೃತ್ತಿಗಳ ವಿಷಯ ಆಕೈತೆ ಅದು. ಲಕ್ಷಣ ವೃತ್ತಿ ವಿಷಯ ಐತಿ ಅಂತ ಹೇಳಿದ್ರು ಕೂಡ ಲಕ್ಷಣ ವೃತ್ತಿಯಿಂದ ಆಕೈತೆ ಅಂತ ಹಿಂಗ ಅರ್ಥ ಅಲ್ಲ. ಅಲ್ಲಿ ಫಲವ್ಯಾಪ್ತಿಯಿಂದ ಅಲ್ಲ ಅಂತ ತಿಳ್ಕೋಬೇಕು. ಫಲವ್ಯಾಪ್ತಿ ಚಿದಾಭಾಸ್ಕು ಫಲಕಯ್ಯೇ. ಘಟಜ್ಞಾನ ಆಗುವಾಗ ಫಲವ್ಯಾಪ್ತಿಯಿಂದ ಆಕೈತಿ. ಚಿದಾಭಾಸನಿಗೆ ಜ್ಞಾನ ಆಕೈತಿ ಘಟಜ್ಞಾನ. ಹಿಂಗೇನಾರ ಈ ಬ್ರಹ್ಮಜ್ಞಾನ ಈ ಚಿದಾಭಾಸ ರೂಪ ಜೀವನಿಗೆ ಆಕೈತಿ ಏನಂದ್ರೆ ಅದು ಹಿಂದೆ ಆಗಲೇನೆ ಹೇಳ್ಕೊಂಡ್ ಬಂದೇವಿ, ಆಗುದಿಲ್ಲ ಅಂತೇಳಿ. ಆ ಜೀವ ಇಲ್ಲಿ ಸುಖ ದುಃಖನ ತಿಳಿಯಂಗಿಲ್ಲ, ಮತ್ತೆ ಇವನ್ನೇನು ತಿಳಿತಾನ? ಹೌದಿಲ್ಲ? ಆದ್ದರಿಂದ ಏನಾಯ್ತು? ಫಲವ್ಯಾಪ್ತಿಯಿಂದನೂ ತಿಳಿಲಿಕ್ಕೆ ಬರೋದಿಲ್ಲ. ಯಾಕೆ ತಿಳಿಲಿಕ್ಕೆ ಬರೋದಿಲ್ಲ ಅಂದ್ರೆ ಫಲವ್ಯಾಪ್ತಿ ಅನ್ನೋದು ಆ ಚಿದಾಭಾಸದ ಫಲ ಆತ. ಆ ಚಿದಾಭಾಸ ಈ ಸೂರ್ಯನ ಪ್ರಕಾಶದಲ್ಲಿ ಬಿಸಿಲೊಳಗೆ ದೀಪ ಹಿಡ್ದಂಗೆ ಆಕೈತಿ. ದೀಪದ ಬೆಳಕನ್ನು ಇಲ್ಲ ಕಾಣಿಸಂಗೆ ಇಲ್ಲ. ಅವಾಗ ಬಿಸಿಲಾಗ ಕತ್ಲಾಗ ಹಿಡಿದ್ರೆ ಏನಾರ ಒಂದಿಟ್ಟು ಬೆಳಕು ಬೀಳ್ತದೆ, ಕಾಣ್ತದೆ. ಬಿಸಿಲಾಗ ಏನಿಲ್ಲ. ಅವ ಸ್ವಯಂ ಪ್ರಕಾಶದನವ. ಅವ ಹೆಂಗದನು? ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ ಅವನು ಮುಂದೆ ಪ್ರಖರವಾದ ಮಧ್ಯಾಹ್ನದ ಸೂರ್ಯನ ಪ್ರಕಾಶದಲ್ಲಿ ದೀಪದ ಪ್ರಕಾಶ ಏನು ಕೆಲಸ ಮಾಡಂಗಿಲ್ಲ, ಹಂಗ ಲಯ ಆಗಿಬಿಡ್ತೈತಿ. ಹಂಗ ಚಿದಾಭಾಸನ ಜ್ಞಾನ ಅವನ ಪ್ರಕಾಶದಲ್ಲಿ ಲಯ ಆಗಿಬಿಡ್ತೈತಿ. ಆದ್ದರಿಂದ ಫಲವ್ಯಾಪ್ತಿ ಅಲ್ಲ. ಮತ್ತೇನು? ವೃತ್ತಿ ವ್ಯಾಪ್ತಿ. ವೃತ್ತಿ ವ್ಯಾಪ್ತಿಯಿಂದ ತಿಳಿಯ. ವೃತ್ತಿ ವ್ಯಾಪ್ತಿಯಿಂದ ತಿಳಿ ಅಂತಂದ್ರೂ ಹೆಂಗ? ಇನ್ನ ಬೆಣ್ಣೆ ತುಪ್ಪ ನಮ್ಮ ಕೈಗೆ ಬರಬೇಕಾದ್ರೆ ಅದನ್ನ ಹೆಂಗ ನಾವು
ಇದು ಮಾಡ್ಕೋತ ಹೋಗ್ಬಿಡ್ತೇವೆ. ಹಾಲನ್ನು, ಹಾಲಿನಿಂದ ತುಪ್ಪ ಕರೆಕ್ಟ್. ಆದ್ರೆ ಅಲ್ಲಿ ಅದನ್ನ ಹಾಲು ಕಾಸಿ ಹೆಪ್ಪಾಕಿ ಮೊಸರು ಮಾಡಬೇಕು. ಮೊಸರಾದ್ರೂ ಬೈನ ಬರಂಗಿಲ್ಲ ಹಂಗ, ಮತ್ತು ಇನ್ನೂ ಬರಂಗಿಲ್ಲ ಅಂತ ಹೇಳ್ತೈತಿ. ಹಾಲಿನಾಗಿಂದು ಬರಂಗಿಲ್ಲ, ಮತ್ತೆ ಹೆಂಗ ಮೊಸರು ಮಾಡ್ಬೇಕು. ಮೊಸರು ಮಾಡಿದ್ರೂ ಬರಂಗಿಲ್ಲ. ಮತ್ತು ಅದನ್ನ ಮಜ್ಜಿಗೆ ಮಾಡ್ಬೇಕು. ಮಜ್ಜಿಗೆ ಮಾಡಿದ್ರೂ ಬರಂಗಿಲ್ಲ, ಅದನ್ನ ಕಟ್ಟಿಬೇಕು. ಕಟ್ಟೋದು ಬೆಣ್ಣೆ ತೆಗಿಬೇಕು. ಈ ಬೆಣ್ಣೆ ಆದ್ರೂ ಇಲ್ಲ, ತುಪ್ಪಿನ ಇಲ್ಲ, ಆ ಬೆಣ್ಣೆ ಕಾಸ್ಬೇಕು. ಹೆಂಗ ಅದಲ್ಲ ಹಾಲಲ್ಲ, ಮೊಸರಲ್ಲ, ಏನಲ್ಲ, ತುಪ್ಪ ಅಂದ್ರೆ ಹಾಲಲ್ಲ, ಮೊಸರಲ್ಲ, ಮಜ್ಜಿಗೆ ಅಲ್ಲ, ಬೆಣ್ಣೆ ಅಲ್ಲ. ಇವು ಎಲ್ಲವುಗಳನ್ನ ದಾಟಿ ಹಿಂದಿಗಡೆ ಇಚ್ಚಕ್ಕಿದ್ದದ್ದು ತುಪ್ಪ ತಾರುವತ್ ಹೆಂಗಿಲ್ಲ. ಅದು ಶಕ್ತಿ ವೃತ್ತಿಯಿಂದಿಲ್ಲ, ಲಕ್ಷಣಾವೃತ್ತಿ ಅಂದ್ರೂ ಫಲವ್ಯಾಪ್ತಿಯಿಂದಿಲ್ಲ. ಫಲವ್ಯಾಪ್ತಿಯಿಂದಿಲ್ಲ ಅಂದ್ರೆ ಮತ್ತೇನು? ವೃತ್ತಿ ವ್ಯಾಪ್ತಿಯಿಂದ ರೈತೇನಂದ್ರ ಆವರಣ ಭಂಗಾರ್ಥ ವೃತ್ತಿ. ಆವರಣ ಭಂಗ ಮಾಡೋದು ಅಷ್ಟೇ ಕೆಲಸ ವೃತ್ತಿ. ಇದು ಆವರಣ ಭಂಗ ಮಾಡಿತಂದ್ರ ಅವ ಮೊದಲ ಸ್ವಯಂ ಪ್ರಕಾಶದನು, ತನ್ನ ಪ್ರಕಾಶದಲ್ಲಿ ತಾನ ತೋರ್ತಾನ. ಆದ್ದರಿಂದ ತಾನ ಪ್ರಕಾಶಮಾನ ಆದದ್ದರಿಂದ ಇನ್ನೊಬ್ಬರ ಕೆಲಸ ಅಲ್ಲಿ ಇಲ್ಲ. ಆದ್ದರಿಂದ ಆರು ಬಲ್ಲರು, ತಾನ ಬಲ್ಲ. ಹೀಗದ. ಆದ್ದರಿಂದ ಈ ರೀತಿಯಾಗಿ ಆ ಪವನ ವೈದದ ಮುಂದೇನಂತಾರು? ಪರಿಣಮಿಸದ ಅಂದ್ರು. ಶಿವಾಯ ನಮಃ. ಅದನ್ನು ಹೋಗಿ ನಿಂದಿರ್ಸಿರ್ಬಾರ, ಗಡಿಯಾರ ಕಾಟ. ಪರಿಣಮಿಸದ ಅಂದ್ರ ಅದು ಪರಿಣಾಮನೂ ಹೊಂದಂಗಿಲ್ಲ. ಪರಿಣಾಮ ಅಂದ್ರೆ ರೂಪಾಂತರ ಪ್ರಾಪ್ತಿಗೆ ಪರಿಣಾಮ. ಉಪಾದಾನಕ್ಕೆ ಸಮಾನ ಸತ್ತಾವಾಲ ಅನ್ಯಥಾ ರೂಪಕ್ಕೂ ಪರಿಣಾಮ ಅಂತ ಲಕ್ಷಣ ಐತಿ. ಹಿಂಗ ಆ ಹಾಲು ಹೋಗಿ ಮೊಸರು ಆಕೈತಲ್ಲ, ಹಾಗೆ ಇದು ಬ್ರಹ್ಮ ಹೋಗಿ ಮತ್ತೇನಾರ ಹಿಂಗ ಜಗತ್ತಾಗೈತಿ ಅಂತ ಕೆಲವ್ರು ಹೇಳ್ತಾರೆ. ಹಂಗೇನಾಗಿಲ್ಲ, ಅದು ಪರಿಣಾಮ ಅಲ್ಲ, ಅದು ಬ್ರಹ್ಮದ ಪರಿಣಾಮ ಅಲ್ಲ. ಯಾಕ ಪರಿಣಮಿಸದ ಪರಿಣಾಮ ಆಗೈತಂದ್ರ ಮತ್ತೆ ತನ್ನ ಸ್ವರೂಪ ಕಳ್ಕೊಂಡ್ ಬಿಡ್ತೈತ. ಹಾಲ ಮಧುರವಾದ ಹಾಲು, ತಿಳಿಯಾದದ್ದು, ಅದು ಪರಿಣಾಮ ಹೊಂದಿತ್ತಂದ್ರ ಗಟ್ಟಿ ಆಕೈತಿ, ಒಡವಳಕ್ ಆಗ್ತೈತಿ, ಹುಳಿ ಆಕೈತಿ, ಮಧುರತಾ ಹೋಗಿ ಬಿಡ್ತದೆ. ಹಿಂಗ ಬ್ರಹ್ಮದ ಅದು ಪರಿಣಾಮ ಆಗಿಬಿಡ್ತಂದ್ರ ಅದೆಲ್ಲ ಹೋಯ್ತು, ಅದ್ರ ಸಚ್ಚಿದಾನಂತತ್ವ ಎಲ್ಲ ಕೆಟ್ಟ ಹೋಗ್ಬಿಡ್ತತ್ತ. ಆದ್ರಿಂದ ಪರಿಣಮಿಸದ. ಅಂದ್ರೆ ಅದು ವಿಕಾರ ಹಾಕಿರ್ತೈತಲ್ಲ, ಪರಿಣಾಮ ಅಂದ್ರೆ ವಿಕಾರಕತೆ. ಇದು ನಿರ್ವಿಕಾರ ವಸ್ತು ಐತಿ, ಆದ್ರಿಂದ ಪರಿಣಮಿಸದ. ಪರಿತಾಪ ನಿವಹವು ಅಂಟದ. ಪರಿತಾಪ ಅಂತ ಈ ಸಮೂಹಗಳಿಂದ ಅದು ಅಂಟದ ಅಂದ್ರ ಅವುಗಳಿಂದನೂ ಕೂಡಿಲ್ಲದು. ಆ ತ್ರಿತಾಪಗಳ ಸಂಬಂಧನೂ ಇದಕ್ಕಿಲ್ಲ. ಮೂರುಂ ತಾಪ ಕಸ್ಮಿತೆ ದಾರಿ ಅಂತ ನಿಜಗೊಂಡು ಹೇಳ್ತಾರೆ. ಈ ತ್ರಿತಾಪಗಳು ಈ ದೇಹಾತ್ಮ ಬುದ್ಧಿಯಿಂದ ಇವು ಮೂರು ದುಃಖ ಗಂಟೆ ಬೀಳ್ತಾವ. ಅಂದ್ರ ಈ ಯಾವ ಆಧ್ಯಾತ್ಮಿಕಾದಿ ತಾಪತ್ರಯಗಳನ್ನು ಇದು ಅಂಟದ, ಅಂದ್ರ ಅವುಗಳ ಸಂಬಂಧ ಇದಕ್ಕಿಲ್ಲ, ಹೊಂದದ.
ಅಂದ್ರೆ ಇವು ಮೂರು ಅದಾವ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನೋದು ಇವೆಲ್ಲ ಗೊತ್ತಾದವ. ಆದ್ದರಿಂದ ಒಂದದ. ಮುಂದ ನಿತ್ಯ ಮುಕ್ತವಾದ ಅಂದ್ರ ಇದು ಯಾವಾಗಲೂ ಮುಕ್ತ ಸ್ವರೂಪ ಐತೆ, ನಿತ್ಯ ಮುಕ್ತ ಐತೆ ಅದು. ಮತ್ತು ನಾವು ಮುಕ್ತಿ ಪಡಿಬೇಕಂತೇಳಿ ಪ್ರಯತ್ನ, ಮತ್ತು ಮುಕ್ತಿ ಪಡಿಬೇಕಂತ ಹೇಳ್ತಾರಲ್ಲ, ಮತ್ತು ಮೊದಲ ಮುಕ್ತ ಐತೆ ಅಂದ್ರೆ ಮತ್ತೆ ಮುಕ್ತಿ ಪಡಿ ಅಂತ ಹೇಳತ್ತಾರಲ್ಲ. ಪರಮುಕ್ತಿ ಪಡೆಯದೆ ನರಜನ್ಮವ್ಯಾಕೆ ಅಂತ ಸಾರ್ಪೂಷಣರು ಕೇಳ್ಯಾರ. ಮತ್ತು ಮುಕ್ತಿ ಪಡಿ ಅಂದಾರು ಅಂದ್ರೆ ಮುಕ್ತಸ್ಯ ವಿಮುಚ್ಯತೆ ಅಂತ ಶ್ರುತಿ ಅದು. ಮುಕ್ತಸ್ಯ ವಿಮುಚ್ಯತೆ, ಮುಕ್ತನಿಗೆ ಮುಕ್ತಿ ಹೇಳಿತತ್ರ. ಯಾಕಂದ್ರೆ ಅರ್ಥಾತ್ ಏನಂದ್ರ ಅವ ಮೊದಲೇ ಮುಕ್ತದನ ಅಂತ ನನಗೆ ಗೊತ್ತಿಲ್ಲ. ಅವನು ಹನುಮಂತನಲ್ಲಿ ಅವ ಒಮ್ಮೆ ಸೂರ್ಯಕ್ಕೆ ಹಾರಿದತ್ತ. ಅದೊಂದು ಏನೋ ಐತಿ, ಅದನ್ನು ಒಂದು ಬಾಲ್ ಇದ್ದಂಗೆ ಕಾಣ್ತತಿ. ನಾ ಕ್ರಿಕೆಟ್ ಆಡ್ಬೇಕಂತ ಹೇಳ್ಕೆ ಸೂರ್ಯಾಗ ಹೋಗಿ ಸಿಗದತ್ತ ಇಲ್ಲಿದ ಸೂರ್ಯ ಅಂತನ ಅಂತ ಸಾಂಬ್ರ ಸೂರ್ಯ ಎಷ್ಟು ದೂರ ಅದಾನ ಏನು ಸುದ್ದಿ. ಅಷ್ಟು ದೂರ ಇದ್ರು ಇಲ್ಲಿ ಚೆರ 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 ಬಿಸಿಲು ಬಿಡ್ತಿದ, ಅವ್ನು ಪ್ರಕಾಶ ಇತ್ತು ಅಷ್ಟು ದೂರಿಂದ. ಮತ್ತೀಗ ಅಟ್ಟ ಈ ಲಂಕಾ ಹಾರಿ ಅಲ್ಲಿ ಹೋಗ್ಬೇಕಾದ್ರ ಹೆಂಗೆ ಹೋಗೋದಪ್ಪ ಅಂತ ಕೂತವ. ಯಾಕಂದ್ರೆ ಮರವೆಯಾಗಿತ್ತು ಅವಾಗ. ನಾ ಹಿಂಗದೇನು ಅನ್ನೋದು ಗೊತ್ತಿಲ್ಲ ಅವಾಗ. ಆವಾಗ ಜಾಂಬುವಂತ ಮೊದಲಾದವ್ರು ಹೇಳಿದರು, ನಿನ್ನಲ್ಲಿ ಇಂಥ ಸಾಮರ್ಥ್ಯ ಐತಿ, ನೀ ಹಿಂಗೆ ಇಂಥಲ್ಲಿ ಅಲ್ಲಿಗೆ ಹಾರಿದ್ದಿ, ಮತ್ತು ನೀ ಬೇಕಾ ಲಂಕಾ ಅಂದ್ರೆ ಏನು, ನೀವೇನು ದೂರ ಅಲ್ಲಿದು, ಇದು ಸುಮ್ಮ ಒಂದು ಹೆಜ್ಜೆ ಅಂದ್ಕೊಳ್ಳೇನ ಅಲ್ಲಿಗೆ ಹೋಗಿ ಇದು ಮಾಡ್ತಿ ಅಂದಾಗ ಅವ್ರು ಹೇಳಿದಾಗ ಅವಾಗ ಅವಂಗ ನೆನಪಾಯ್ತು. ಹಂಗ ಅವಾಗ ರಾಮತ್ತೇನು ಜಿಗದ ಅಲ್ಲಿಗೆ ಹೋಗ್ಬಿಟ್ಟ. ಈ ರೀತಿ ನಾವು ಮುಕ್ತರ ಅದೇವೆ, ಆದ್ರೆ ನಾವು ಮುಕ್ತರದೇವು ಅನ್ನೋದು ನಮಗೆ ಅರಿವು ಇಲ್ಲ, ಮರವೇ ಆಗಿದೆ, ಮರವೇ. ಆದ್ದರಿಂದ ಮರೆದೊಡೆ ಜೀವಾತ್ಮಯ್ಯನ, ಅರಿದೊಡೆ ಪರಮಾತ್ಮ ತಾನು ಇಟ್ಟದಾಗದೈತಿ ಇಲ್ಲಿ. ಆದ್ದರಿಂದ ನಿತ್ಯ ಮುಕ್ತವಾದ ನವಗುಣ ಒಡಸದ ಆ ಜೀವನಿಗೆ 9 ಗುಣಗಳ ಸಂಬಂಧ. ಯಾಕ ಅವ ಇವುಗಳಿಂದ ಕೂಡ್ಕೊಂಡನ, ಇವೆಲ್ಲ ಸುಖ ದುಃಖಾದಿ ವ್ಯವಹಾರಕ್ಕೆ ಇದು ಆಗ್ಬಿಟ್ಟಾನ. ಆದ್ರೆ ಅವು ಜೀವನಲ್ಲಿ ಅದಾವ, ಕರೆ ಆತ್ಮನಲ್ಲಿ ಇಲ್ಲ. ಯಾಕಿಲ್ಲ? ಅವು ನಿರ್ಗುಣದನವ, ನಿರ್ಗುಣನಿದ್ದರಿಂದ ಅವನಲ್ಲಿಲ್ಲ. ನಾನತ್ವವಿಲ್ಲದ. ನಾನತ್ವ ಅಂದ್ರೇನು? ಭೇದ. ಭೇದ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಸ್ವಗತ, ಸಜಾತಿಯ, ವಿಜಾತಿಯ ಭೇದಗಳಾಗಲಿ, ಮತ್ತು ಈ ಜೀವ ಈಶ್ವರ ಭೇದ, ಜೀವ ಜಡ ಭೇದ, ಜಡ ಈಶ್ವರ, ಹಿಂಗೆಲ್ಲ ಅನೇಕ ಭೇದಗಳೇನದಾವಲ್ಲ, ಆ ಯಾವ ಭೇದನೂ ಅವನಲ್ಲಿ ಇಲ್ಲ. ಅದಕ್ಕೆ ನಾನತ್ವವಿಲ್ಲದ ಭವದೂರ ನೆನೆಸುವ ತತ್ವವನು. ಭವದೂರ ನೆನೆಸುವ ಅಂದ್ರ ಈ ಜನನ ಮರಣ ರೂಪ ಭವಕ್ಕ ಭಾಳ ದೂರದನವ. ಅವನು ಸನೇದಾಗ ಬಿಟ್ಟು ಅವನು ಸಮೀಪ ಸಹಿತ ಹಾಯ್ದಿಲ್ಲ. ಜನ್ಮ ಮರಣ ನಾವು ಅಲ್ಲಿ ಸಮೀಪಕ್ಕೆ ಸಹಿತ ಬರುವುದಿಲ್ಲ. ಯಾಕಂದ್ರೆ ಅವ ಅಜಃ ನಿತ್ಯ ಶಾಶ್ವತ ಆದನ. ಆದ್ದರಿಂದ ಅವನಲ್ಲಿ ಈ ಹುಟ್ಟು ಸಾವುಗಳೆಂಬ ಭವ ಅದಕ್ಕೆ ಬಹಳ ದೂರದನು. ಈ ರೀತಿ ಹೇಳಿಸಿಕೊಳ್ಳತಕ್ಕಂಥ ತತ್ವವನ್ನು ಆರು ಬಲ್ಲರು. ಅಂದ್ರೆ ತತ್ವವನ್ನು ಆರು ಬಲ್ಲರು. ತತ್ವ ಅಂದ್ರೆ ಶುದ್ಧ ಚೇತನಕ್ಕೂ ತತ್ವ ಕೈಯೇ. ಅವ ಹೆಂಗದನ? ಆತ್ಮ ಶುದ್ಧ ಚೇತನದನ. ಶುದ್ಧ ಚೇತನ ಅಂದ್ರೆ, ಶುದ್ಧ ಅಂದ್ರೆ ಉಪಾಧಿ ರಹಿತಕ್ಕೂ ಶುದ್ಧ ಕಹಿಯೇ. ಈ ರೀತಿ
ಉಪಾಧಿ ರಹಿತವಾದಂತ, ಯಾಕ ಉಪಾಧಿ ಕೊಡ್ಕೊಂಡಾಗ ಮತ್ತ ಆ ಉಪಾಧಿ ಅವನ್ನ ಗೋಳ ಮಾಡ್ತದೆ. ಈ ಅವಿದ್ಯೆ ಉಪಾಧಿ